ಗುಡ್ ಮಾರ್ನಿಂಗ್ ಎವ್ರಿವನ್. ಶುಭೋದಯ ಮತ್ತೊಮ್ಮೆ. ಧನ್ಯವಾದಗಳು ಆನ್ ಟೈಮ್ ಜಾಯ್ನ್ ಆಗಿದ್ದಕ್ಕೆ. ಐ ರಿಯಲಿ ಅಪ್ರಿಷಿಯೇಟ್ ದ್ಯಾಟ್. ಐ ರಿಯಲಿ ಅಪ್ರಿಷಿಯೇಟ್ ದ್ಯಾಟ್. ಯು ಪೀಪಲ್ ಆರ್ ದ ಒನ್ ಹೂ ವ್ಯಾಲ್ಯೂ ಟೈಮ್. ಸಮಯದ ಮಹತ್ವವನ್ನು ಅರ್ಥಕೊಂಡಿರೋ ಜನ ನೀವು. ಅದಕ್ಕೆ ಆನ್ ಟೈಮ್ ನೀವು ಜಾಯ್ನ್ ಆಗಿದ್ದೀರಾ. ಮತ್ತೆ ಯಾವ ಜನ, ಯಾವ ವ್ಯಕ್ತಿ ಸಮಯದ ಬಗ್ಗೆ ಒಂದು ಗೌರವನ ಇಟ್ಕೊಂತಾನೋ, ಅದರ ಬೆಲೆನ ಅರ್ಥಕೊಂಡಿರ್ತಾನೋ, ಅವನೇ ಜೀವನದಲ್ಲಿ ಮುಂದೆ ಹೋಗಕ್ಕೆ ಸಾಧ್ಯ. ಎಲ್ಲ ಸಾಧಕರು ಇದನ್ನೇ ಮಾಡೋದು. ಹಾಗಾಗಿ ಐ ಅಪ್ರಿಷಿಯೇಟ್ ಯು. ಕಂಗ್ರ್ಯಾಚುಲೇಷನ್ಸ್, ನೀವು ಆ ಒಂದು ವರ್ಗಕ್ಕೆ ಸೇರಿದ್ದೀರಾ ಈಗ. ಎಸ್. ಸೊ ಸಾಧನೆ ಅನ್ನೋದು ನಿಮಗೆ ಅತ್ಯಂತ ಸುಲಭವಾದ ಹಾದಿಯಾಗತ್ತೆ. ಕಂಗ್ರ್ಯಾಚುಲೇಷನ್ಸ್. ಯಾ ಯಾ ಈಗ ಕ್ವಿಕ್ಕಾಗಿ ಏನ್ ಮಾಡುವ, ನಮ್ಮ ರಿಚುವಲ್ಸ್. ಭಸ್ತ್ರಿಕಾ ಪ್ರಾಣಾಯಾಮ 3 ಬಾರಿ ನಮ್ಮ ಎನರ್ಜಿ ಲೆವೆಲ್ಗಳನ್ನ ಜಾಸ್ತಿ ಮಾಡ್ತಾ, ನಮ್ಮ ಟೆಸ್ಟೋಸ್ಟೆರಿನ್ ಹಾರ್ಮೋನ್ ಲೆವೆಲ್ನ ಜಾಸ್ತಿ ಮಾಡ್ತಾ ಇದೀವಿ, ನಮ್ಮ ಫೋಕಸ್ನ ಜಾಸ್ತಿ ಮಾಡ್ತಾ ಇದೀವಿ, ಬೆಳಿಗ್ಗೆ ಇಂಟೆನ್ಷನ್ ಸೆಟ್ ಮಾಡ್ತಾ ಇದೀವಿ. ಓಕೆ, ರೆಡಿ ಸ್ಟಡಿ, 1 2 3 ಗೋ. ಹತ್ರದು ಒಂದೇ ಸೆಟ್. ಈಗ ಎರಡನೇ ಸೆಟ್. 2 ಸೆಟ್ ಆಯ್ತು. ಮೂರನೇದು. 3 ಸೆಟ್ ಆಯ್ತು. ಕಂಗ್ರ್ಯಾಚುಲೇಷನ್, ಯು ಹ್ಯಾವ್ ಡನ್ ವೆರಿ ಗುಡ್ ಜಾಬ್. ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡ್ಕೊಳ್ಳಿ. ಹೇಗೆ ಮಾಡ್ತೀವಿ ನಾವು? ಎಸ್, ನಾವು ಅಪರಿಮಿತರು ಅಂತ ನೆನಪಿಸ್ಕೊಂಡು ಮಾಡ್ತೀವಿ. ಡೈಲಿ ರಿಚುವಲ್ಸ್ ಮತ್ತೆ ಸಿಗ್ನೇಚರ್ ಸ್ಟೆಪ್ ಅಪರಿಮಿತ. ಅದು 3 ಚಪ್ಪಾಳೆ, ಒಂದು ಘೋಷಣೆ. ಅದು ಜೋರಾಗಿ ಚಪ್ಪಾಳೆ, ಪ್ರೆಷರ್ ಆಗ್ಬೇಕು. ಸುಮ್ಮನೆ ಹಿಂಗನ್ನೋದೆಲ್ಲ. ಓಕೆ, 1 2 3 ಗೋ. ನಾನು ಅಪರಿಮಿತ. ನಾನು ಅಪರಿಮಿತ. ನಾನು ಅಪರಿಮಿತ. ಎಸ್, ನಾವೆಲ್ಲ ಅಪರಿಮಿತರೇ. ಅಪರಿಮಿತವಾದಂತಹ ಸಾಮರ್ಥ್ಯ ನಮ್ಮಲ್ಲಿ ಹುದುಗಿದೆ. ಅದನ್ನ ಹೆಕ್ಕಿ ತೆಗೆಯುವಂತ ಪ್ರಯತ್ನ ನಾವು ಈ ಚಾಲೆಂಜಸ್ಗಳನ್ನ ಸ್ವೀಕರಿಸಿ, ಸವಾಲುಗಳನ್ನ ಸ್ವೀಕರಿಸಿ, ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಸಾಧಿಸಕೊಟ್ಟಿದ್ದೀವಿ. ಸೊ ಕಂಗ್ರ್ಯಾಚುಲೇಷನ್ಸ್ ಅಂಡ್ ವೆಲ್ಕಮ್. ವೆಲ್ಕಮ್ ಟು ಏನಿವತ್ತು ವಿಶೇಷ. ಯಾ 18ನೇ ದಿನದ ಚಾಲೆಂಜ್ ತತ್ವಗಳನ್ನ, ಸಕ್ಸಸ್ ಪ್ರಿನ್ಸಿಪಲ್ ಅಥವಾ ಯಶಸ್ಸಿನ ಸೂತ್ರವನ್ನ ಕಲಿಯಕ್ಕೆ ಹೋಗ್ತಾ ಇದೀವಿ ಇವತ್ತು. ತುಂಬಾನೇ ಇಂಪಾರ್ಟೆಂಟ್. 17 ದಿನದ ಜರ್ನಿ ಏನಿದೆ, 18 ದಿನ ತುಂಬಾನೇ ಮುಖ್ಯ ಸ್ನೇಹಿತರೆ. ತುಂಬಾನೇ ಮುಖ್ಯ. ಐ ಆಮ್ ಸೋ ಎಕ್ಸೈಟೆಡ್. ನಾನು ತುಂಬಾ ಉತ್ಸುಕನಾಗಿದ್ದೀನಿ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ. ಸೊ ಈಗ ಐ ಆಮ್ ಗೋಯಿಂಗ್ ಟು ಪ್ರೆಸೆಂಟ್ ಮೈ ಸ್ಕ್ರೀನ್. ಯಾ, ಪ್ಲೀಸ್ ಕನ್ಫರ್ಮ್ ಮಾಡಿ, ಎಲ್ಲರಿಗೂ ಸ್ಕ್ರೀನ್ ಕಾಣ್ತಾ ಇದ್ದೇನಾ? ಅಕ್ಷರಗಳು ಬಹುಶಃ ಮೊಬೈಲ್ನಲ್ಲಿ ಲಾಗಿನ್ ಆಗಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ನೇಹಿತರೆ, ಬಟ್ ಕಾಣತ್ತಾ? ಕ್ಯಾನ್ ಸಂಬಡಿ ಪುಟ್ ಇಟ್ ಇನ್ ಚಾಟ್ ಬಾಕ್ಸ್? ಯಾ, ಮತ್ತೆ ನನ್ನ ವಾಯ್ಸ್ ಕೇಳ್ತಾ ಇದೆ ಕ್ಲಿಯರ್ ಆಗಿ? ನಾನು ಕಾಣ್ತಾ ಇದ್ದೀನಿ? ಎಸ್ ಆರ್ ನೋ? ಹ್ಮ್. ಯಾ, ಕಾಣುತ್ತಾ? ಎಸ್ ಆರ್ ನೋ ಯಾರು ಕೇಳಿಸ್ತಿದೆ. ಹೇಳಕ್ಕಾಗತ್ತಾ? ಸೊ ನಾವು ಮುಂದುವರಿಬಹುದು. ಕೇಳಿಸ್ತಿದೆ ಸರ್. ಹಾ, ಓಕೆ. ಮತ್ತೆ ಇನ್ನೊಂದು ವಿಚಾರ ನಾನು ಕೇಳ್ಬೇಕು ಈಗ. ಈಗ ಮಾರ್ನಿಂಗ್ ಒಂದು ಲಿಂಕ್ ಕಳಿಸ್ದೆ ನಾನು, ಝೂಮ್ ಲಿಂಕ್. ಅದರಿಂದ ಎಷ್ಟು ಜನ ಜಾಯಿನ್ ಆದ್ರಿ? ಅದರಲ್ಲಿ ಏನಾದರೂ ರಿಜಿಸ್ಟ್ರೇಷನ್ ಅದೆಲ್ಲ ಕೇಳ್ತಾ, ಇಲ್ಲ ಡೈರೆಕ್ಟ್ ಆಗಿ ಜಾಯ್ನ್ ಆಗಿಬಿಡ್ತಾ? ಅದೊಂದು ತಿಳ್ಕೊಬೇಕಾಗಿತ್ತು ನಾನು. ಡೈರೆಕ್ಟ್ ಆಗಿ ಜಾಯ್ನ್ ಆಗಕ್ ಬಿಡ್ತು ಅಂದ್ರೆ ಎಸ್ ಅಂತ ಹಾಕಿ, ಅಷ್ಟೇ ಸಾಕು. ಐ ಗೆಟ್ ನೋ. ನೋ, ಬಿಟ್ಟಿಲ್ಲ. ಓಕೆ. ಎಸ್, ಲೀಲಾವತಿ ಸಿಂಗ್, ಎಸ್. 2 ಲಿಂಕ್ ಇದೆ ಸ್ನೇಹಿತರೆ. ಒಂದು ನಿನ್ನೆ ರಾತ್ರಿ ಕಳಿಸಿರುವಂಥದ್ದು, ಅದು ಯೂಶುವಲ್ ಆಗಿ ಕಳಿಸುವಂತಹ ಲಿಂಕ್. ಅದು ನಮಗೆ ರಿಜಿಸ್ಟ್ರೇಷನ್, ಮೊಬೈಲ್ ನಂಬರ್ ಮತ್ತೆ ಏನು ಇಮೇಲ್ ಐ ಡಿ, ಹೆಸರು ಕೇಳುತ್ತೆ. ಆಲ್ರೆಡಿ ಸೇವ್ ಆಗಿರುತ್ತೆ. ನಾವು ರಿಜಿಸ್ಟರ್ ಅಂತ ಕೊಟ್ರೆ ನಾವು ಮೀಟಿಂಗ್ ಬರ್ತೀವಿ, ಅಥವಾ ರಿಜಿಸ್ಟರ್ ಲಿಂಕ್ ಸಿಗ್ಬೋದು. ಬೆಳಿಗ್ಗೆ ಕಳಿಸಿದ್ದು, ಮೀಟಿಂಗ್ ಆದ ನಂತರ ನಾನು ಆ ಮೀಟಿಂಗ್ ನ ಲಿಂಕ್ ನ ಕಳಿಸಿದ್ದು ಡೈರೆಕ್ಟ್ ಆಗಿ ಮಾಡಕ್ಕೆ
ಬಿಡಬೇಕು ಆಕ್ಚುಲಿ. ಸೊ ನೀಲಾವತಿ ಹೇಳ್ತಾ ಇದ್ದಾರೆ ಎಸ್ ಅಂತ. ಮೇ ಬಿ ಅವರು ಈ ಲಿಂಕ್ ನ ಬಳಸ್ಕೊಂಡಿರ್ತಾರೆ. ಯಾ ಯಾ ಉಳಿದವರು ನಾರ್ಮಲ್ ಲಿಂಕ್ ನ ಬಳಸ್ಕೊಂಡಿರ್ತಾರೆ. ಓಕೆ, ಬಟ್ ರವೀಶ್ ಕೂಡ. ಯಾ ಮೊದ್ಲೇ ನಾವು ರಿಜಿಸ್ಟರ್ ಆಗಿದ್ರೆ ಮಾತ್ರ ಅದು ಓಪನ್ ಆಗೋದು ಸರ್. ಅದು ಓಕೆ ಹೆಸರೆಳ ಓಕೆ. ಅಂದ್ರೆ ನಮ್ದು ಹೆಸರೆಳ ಆಗ್ಲೇ ಅಲ್ಲಿ ಇರುತ್ತೆ, ಜಸ್ಟ್ ರಿಜಿಸ್ಟರ್ ಆಗ್ಬೇಕು. ಬಟ್ ಈಗ ಬೆಳಿಗ್ಗೆ ಒಂದು ಸಣ್ಣ ಲಿಂಕ್ ಕಳಿಸಿತ್ತು, ಅದರ ಮೂಲಕ ಏನಾದ್ರು ಪ್ರಯತ್ನ ಪಟ್ರಾ? ಅವಕಾಶ ಇಲ್ಲ ಆಯ್ತಾ? ಸರ್, ಅದ್ರಿಂದ ಇಲ್ಲ. ನೀವು ಮಾಡಿರಲ್ಲ ಬಹುಶಃ. ಬಹುಶಃ ಶಿವ ಹೇಳ್ತಾ ಇದ್ದಾರೆ, ರವೀಶ KR ಹೇಳ್ತಾ ಸರ್ ಇದ್ದಾರೆ, ಡೈರೆಕ್ಟ್ ನೀವು. ಜಾಯ್ನ್ ಆದೆ ಸರ್ ನಾವು. ಓ ಓ, ಗುಡ್ ಗುಡ್ ಹೊಸ ಗುಡ್ ಲಿಂಕ್ ಅದೇ. ಗುಡ್. ಹೊಸ ಲಿಂಕ್. ಈ ಲಿಂಕ್ ಏನಪ್ಪಾ ಅಂದ್ರೆ ನಾನ್ ಮೀಟಿಂಗ್ ಸ್ಟಾರ್ಟ್ ಮಾಡಿ ಇಲ್ಲಿಂದ ಲಿಂಕ್ ಕಳ್ಸಿದ್ರೆ ಅದು ಸಾಧ್ಯ ಆಗ್ತಿದೆ. ಯಾಕಂದ್ರೆ ತುಂಬಾ ಜನ ನಮ್ಗೆ ಫೋನ್ ಮಾಡಿ ಹೇಳ್ತಾ ಇದ್ರು, ನಮ್ಗೆ ಈ ಕ್ಲಾಸಿಗೆ ಬರೋಕ್ ಇಷ್ಟ ಇದೆ, ಬಟ್ ಏನೇನೋ ಕೇಳುತ್ತೆ, ನಮ್ಗೆ ಗೊತ್ತಾಗ್ತಾ ಇಲ್ಲ, ಹೇಗ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ. ಅದಕ್ಕೆ ಇದೊಂದು ಪ್ರಯತ್ನ ನಾನು ಕಳಿಸ್ಕೊಟ್ಟೆ. ಎನಿವೆ, ಫೈನ್, ದಟ್ ಈಸ್ ಫೈನ್. ನೋಡುವ ಮುಂದೆ ಹೇಗ್ ಮಾಡೋಣ ಅಂತ. ಬಟ್ ರಿಜಿಸ್ಟ್ರೇಷನ್ ಮಾಡೋದು ತುಂಬಾ ಸುಲಭ ವಿಧಾನ. ಯಾಕೆ ಅಂದ್ರೆ ನಮಗೆ ಅದರಲ್ಲಿ ಆ ಯಾರ್ಯಾರು ಅಟೆಂಡ್ ಮಾಡ್ತಾ ಇದಾರೆ ಅಂತ ನಮಗೆ ಒಂದು ದಾಖಲೆ ನಿರ್ಮಾಣ ಆಗುತ್ತೆ ನನ್ನ ಹತ್ರ. ಹಾಗಿದ್ದಾಗ ನಾಳೆ ದಿನ ಎಷ್ಟು ಜನ ಅಟೆಂಡ್ ಆಗ್ತಾ ಇದಾರೆ, ಏನು ಅವರ, ನಾನು ಫಾಲೋ ಅಪ್ ಮಾಡಕ್ಕಾಗತ್ತೆ ಅವರಿಗೆ. ತುಂಬಾ ಶಿಸ್ತಾಗಿ ಅಟೆಂಡ್ ಮಾಡ್ತಾ ಇದ್ದು, ಜ್ಞಾನ ಪಡಿತಾ ಇದ್ದು, ಜೀವನದಲ್ಲಿ ಅಳವಡಿಸ್ಕೊಂತಾ ಇದೆ, ಅವ್ರಿಗೆ ಸಹಾಯ ಮಾಡಕ್ ನನಗೆ ಆ ಹೆಲ್ಪ್ ಆಗತ್ತೆ. ಹಾಗಾಗಿ ರಿಜಿಸ್ಟ್ರೇಷನ್ ಪ್ರೋಸೆಸ್ ಇರುವಂಥದ್ದು. ನಾನು ಅದನ್ನೇ ರೆಕಮೆಂಡ್ ಮಾಡೋದು. ತೀರಾ ಕೆಲವು ಜನ ಅದಾಗ್ತಾ ಇಲ್ಲ ಅಂದಾಗ ಈ ಒಂದು ಪ್ರಯತ್ನವನ್ನ ಮಾಡಕ್ಕಾಯ್ತು ಇವತ್ತು. ಎನಿವೆ, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ಲೆಟ್ಸ್ ಸ್ಟಾರ್ಟ್. ಈಗ ಸ್ಕ್ರೀನ್ ಎಲ್ಲ ಕಾಣ್ತಿದೆಯಲ್ಲ? ಎಸ್ ಆರ್ ನೋ? ಇಲ್ಲ? ನಿನ್ನೆ ಆಸ್ಕ್ ಆಸ್ಕ್ ಆಸ್ಕ್, ಕೇಳಿ 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 ಅಂತ ನಾವು ತಿಳ್ಕೊಂಡು ಯಾವ ರೀತಿ ಕೇಳಬೇಕು, ಯಾಕೆ ಕೇಳಬೇಕು, ನಮ್ಗೆ ಬೇಕಾಗಿರೋ ಸಹಾಯನ, ನಮ್ಗೆ ಬೇಕಾಗಿರೋ ಹಣನ, ನಮ್ಗೆ ಬೇಕಾಗಿರೋ ಜ್ಞಾನನ, ನಮ್ಗೆ ಬೇಕಾಗಿರೋ ಪ್ರೀತಿನ ಅವ್ರು ಕೊಡ್ಲಿಲ್ಲ ಅಂದ್ರೆ ಪದೇ 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 ಮಗು ತರ ಚಂಡೆ ಹಿಡ್ದು ರಚ್ಚಿಡ್ದು ಕೇಳ್ಬೇಕು, ಅವಾಗ ನಮ್ಗೆ ಸಿಗುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಇವತ್ತು ಅದಕ್ಕೆ ರಿಲೇಟೆಡ್ ಏನು ರಿಜೆಕ್ಟ್ ದ ರಿಜೆಕ್ಷನ್, ಎಷ್ಟು ಅದ್ಭುತವಾಗಿದೆ ನೋಡಿ ಸ್ನೇಹಿತರೆ. ರಿಜೆಕ್ಟ್ ದ ರಿಜೆಕ್ಷನ್, ತಿರಸ್ಕಾರ ಏನ್ ನಮಗೆ ಮಾಡ್ತಾರೆ ಅದನ್ನೇ ತಿರಸ್ಕರಿಸಿ. ಎಸ್, ನಮ್ಮ ವ್ಯಾಲ್ಯೂ ನಾವು ತಿಳ್ಕೊಂಡಾಗ ಮಾತ್ರ ನಾವು ಅದ್ ಮಾಡಕ್ ಸಾಧ್ಯ. ನಮಗೆ ಸುಪೀರಿಯರ್ ಕಾಂಪ್ಲೆಕ್ಸ್ ಇದ್ದಾಗ ಮಾತ್ರ ಅದ್ ಮಾಡಕ್ ಸಾಧ್ಯ. ನನ್ನ ಬಗ್ಗೆ ನಾನು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿಲ್ಲ ಅಂದ್ರೆ, ಆ ಕಾನ್ಫಿಡೆನ್ಸ್ ಲೆವೆಲ್ ಇಲ್ಲ ಅಂದ್ರೆ, ನಾನು ನನ್ನನ್ನು ತಿರಸ್ಕಾರ ಮಾಡೋರ್ನ ತಿರಸ್ಕರಿಸಕ್ ಕಷ್ಟ ಆಗತ್ತೆ ಸ್ನೇಹಿತರೆ. ಅದನ್ನ ನಾವು ಇವತ್ತು ಕಲಿತಾ ಇದೀವಿ, ಹೇಗೆ ಮಾಡೋದು ಅಂತ. ಈ ತಂತ್ರವನ್ನ ಇವತ್ತು ಕಲಿತಾ ಇದೀವಿ. ಏನ್ ಹೇಳ್ತಾರೆ G. Graves ಅವರು? ವಿ ಕೀಪ್ ಗೋಯಿಂಗ್ ಬ್ಯಾಕ್ ಸ್ಟ್ರಾಂಗರ್, ನಾಟ್ ವೀಕರ್, ಬಿಕಾಸ್ ವಿ ವಿಲ್ ನಾಟ್ ಅಲೋ ರಿಜೆಕ್ಷನ್ ಟು ಬೀಟ್ ಅಸ್ ಡೌನ್. ಯಾ ಏನೇ ಆಗ್ಲಿ, ತಿರ್ಗಾ ಎದ್ದು ಮತ್ತೆ ವಾಪಸ್ ಹೋಗ್ತಾ ಇದೀವಿ. ಯಾ ನಾನು ಅಲ್ಲಿ ರನ್ನಿಂಗ್ ರೇಸ್ ಹೋದೆ, ಇನ್ನೇನು ವಿನ್ ಆಗೋದು, ನಾನು ರಿಜೆಕ್ಟ್ ಆದೆ, ಆಗ್ಲಿಲ್ಲ. ವಾಟ್ ಡಸ್ ಇಟ್ ಮೀನ್ ಬೈ ದ್ಯಾಟ್? ಕೊನೆಯಲ್ಲಿ ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್ ಸಿಕ್ತು, ಫೋರ್ತ್ ಪ್ಲೇಸ್ ಸಿಗ್ಲಿಲ್ಲ. ನನ್ನ ಒಂದು ಶ್ರಮ ಪರಿಶ್ರಮ ವ್ಯರ್ಥ ಆಯ್ತು ಅಂತ ಅನ್ನಿಸ್ತು ಅಂದ್ರೆ ಪ್ರೈಸ್ ಸಿಗೋದ್ರಿಂದ ನಾನು ರಿಜೆಕ್ಟ್ ಆದೆ. ನನ್ನ ಟ್ಯಾಲೆಂಟ್ ನ ರೆಕಗ್ನೈಸ್ ಮಾಡೋದ್ರಿಂದ ರಿಜೆಕ್ಟ್ ಆದೆ. ನನಗೂ ಟ್ಯಾಲೆಂಟ್ ಇದೆ, ನಾನು ಪರಿಶ್ರಮ ಹಾಕಿದೆ, ಬಟ್ ಏನ್ ಮಾಡ್ಬೇಕು? ಅದರಿಂದ ನಿರುತ್ಸಾಹಗೊಂಡು ರನ್ನಿಂಗ್ ಓಡೋದು ನಿಲ್ಲಿಸಬಾರದು. ರನ್ನಿಂಗ್ ಓಡೋದು ನಿಲ್ಲಿಸಬಾರ್ದು, ಬದಲಿಗೆ ಮತ್ತೆ ವಾಪಸ್ ಬರ್ಬೇಕು. ಮತ್ತೆ ಸ್ಟ್ರಾಂಗ್ ಆಗಿ ಇನ್ನು ಹೆಚ್ಚಿನ ಪ್ರಯತ್ನ ಹಾಕಿ ಮುಂದಕ್ಕೆ ಹೋಗ್ಬೇಕು, ವೀಕ್ ಆಗ್ಬಾರ್ದು ಅಂತ ಹೇಳ್ತಾರೆ. ಇಟ್ ವಿಲ್ ಓನ್ಲಿ ಸ್ಟ್ರೆಂಥನ್ ಅವರ್ ರಿಸಾಲ್ವ್ಸ್. ಅದು ನಮ್ಮ ಒಂದೊಂದು ಪ್ರತಿಯೊಂದು ರಿಜೆಕ್ಷನ್, ತಿರಸ್ಕಾರ ನಮ್ಮನ್ನ ತುಂಬಾ ಸ್ಟ್ರಾಂಗ್ ಆಗಿರುವಂತ ವ್ಯಕ್ತಿಯನ್ನಾಗಿ ರೂಪಿಸ್ಬಿಡುತ್ತೆ. ಟು ಬಿ ಸಕ್ಸಸ್ಫುಲ್ ದೇರ್ ಇಸ್ ನೋ ಅದರ್ ವೇ. ನಾವು ಸಕ್ಸಸ್ ಆಗ್ಬೇಕು ಅಂದ್ರೆ ಇದು ಬಿಟ್ಟು ಬೇರೆ ದಾರಿ ಇಲ್ಲ. ಸಾಮಾನ್ಯ ವ್ಯಕ್ತಿಗಳು ಎಸ್ ಮಾಡ್ತಾರೆ, ಯಾ ಅವ್ರೇನಪ್ಪಾ, ನನಗೆ ಪ್ರೀತಿಯಿಂದ ಹೋದೆ, ಏನೋ ಮಾತಾಡಕ್ಕೆ, ಏನೋ ಒಂದು ಐಡಿಯಾ ಕೊಟ್ಟೆ, ಸಲಹೆ ಕೊಟ್ಟೆ, ಮನೇಲಿ ರಿಜೆಕ್ಟ್ ಮಾಡ್ಬಿಟ್ರು. ತಿರಸ್ಕಾರ, ನನ್ನ ಪ್ರೀತಿನ ತಿರಸ್ಕಾರ ಮಾಡಿದ್ರು. ಶಾಲೆನಲ್ಲಿ ಒಳ್ಳೆ ಶಾಲೆಗೆ ಸೇರ್ಬೇಕು, ಮಕ್ಕಳನ್ನ ಸೇರಿಸ್ಬೇಕು, ಆ ಶಾಲೆಯಲ್ಲಿ ಎಂಟ್ರೆನ್ಸ್ ಟೆಸ್ಟ್ ಬರೆಸ್ತಾರೆ, ಚಿಕ್ಕ ಮಕ್ಳು ರಿಜೆಕ್ಟ್ ಮಾಡ್ಬಿಡ್ತಾರೆ, ಇಲ್ಲಪ್ಪ ನೀನು ಕ್ವಾಲಿಫೈ ಆಗಿದೆ. ಸರ್ ನಾವು ಯಾವ್ದು ನನಗೆ ಇಷ್ಟವಾದಂತಹ ಸಿನಿಮಾಗೆ ಹೋಗ್ಬೇಕು, ಪರ್ಮಿಷನ್ ಕೊಡಿ ಅಂತ ಕೇಳ್ತೀವಿ ಮನೆಯಲ್ಲಿ,
ಟ್ರಿಪ್ಗೆ ಹೋಗ್ಬೇಕು ಸ್ನೇಹಿತರ ಜೊತೆ, ಹೊರಗಡೆ ಸುತ್ತಾಡ್ಕೊಂಡ್ ಬರ್ಬೇಕು, ರಿಜೆಕ್ಟ್ ಮಾಡ್ತಾರೆ ಮನೆ. ಆಗಲ್ಲ, ಪರ್ಮಿಷನ್ ಕೊಡಕ್ಕಾಗಲ್ಲ. ನಿನ್ನ ಚಿಕ್ಕ ಹುಡುಗ ಅಥವಾ ಚಿಕ್ಕ ಹುಡುಗಿ, ನಿನಗೆ ಆ ಒಂದು ಜ್ಞಾನ ಇಲ್ಲ, ಏನೋ ಅವ್ರದ್ದು ಕಾರಣಗಳಿರ್ತವೆ, ರಿಜೆಕ್ಟ್ ಆಗ್ಬಿಡುತ್ತೆ. ನಮ್ಗೆ ಇಷ್ಟ ಆಗಿರೋ ಸ್ನೇಹಿತರ ಹತ್ರ ಸ್ನೇಹ ಬೇಕು ಅಂತ ಹೋಗ್ತೀವಿ, ರಿಜೆಕ್ಟ್ ಆಗುತ್ತೆ, ತಿರಸ್ಕಾರ ಆಗುತ್ತೆ. ಅದು ಪ್ರೀತಿ ಪ್ರೇಮಕ್ಕೂ ಅನ್ವಯಿಸುತ್ತೆ ಅಲ್ವಾ? ಆಗಿರುತ್ತೆ ಅಂತ ಕೆಲವು ಅನುಭವಗಳು. ಪ್ರೀತಿಸೋರ ಹತ್ರ ನಮ್ಮ ಪ್ರೀತಿನ ಹೇಳ್ಕೊಂಡಾಗ ಅದನ್ನ ರಿಜೆಕ್ಟ್ ಮಾಡಿರ್ತಾರೆ. ಯಾ ಮತ್ತೆ ಯಾವುದೋ ಒಂದು ಒಳ್ಳೆ ಐಡಿಯಾ, ಇನೋವೇಟಿವ್ ಐಡಿಯಾ ಅಂತ ತಗೊಂಡು ಈ ರೀತಿ ಮಾಡಿದ್ರೆ ಒಂದು ಲಾಭ ಸಿಗುತ್ತೆ, ಜನರಿಗೆ ಅನುಕೂಲ ಆಗತ್ತೆ ಅಂತ ಹೋಗ್ತೀವಿ. ಯಾವ್ದೋ ಕಂಪನಿಗೋ, ಸಂಸ್ಥೆಗೋ, ಶಾಲೆಗೋ, ಕಾಲೇಜ್ಗೋ, ಎಲ್ಲೋ ಅವರು ಇದು ಚೆನ್ನಾಗಿಲ್ಲ, ಇದು ವರ್ಕ್ ಆಗಲ್ಲ ಅಂತೇಳಿ ಅಪ್ ಫ್ರಂಟ್ ರಿಜೆಕ್ಟ್ ಮಾಡ್ಬಿಡ್ತಾರೆ. ಕೆಲಸದಲ್ಲಿ ಅಷ್ಟೇ ಅಪ್ಲೈ ಮಾಡ್ತೀವಿ, ಕೆಲ್ಸಕ್ಕೆ ಹೋಗ್ತೀವಿ, ನನ್ನ ಕನಸಿನ ಕೆಲಸ ಇದು, ನಾನು ಪಡಿಲೇಬೇಕು ಅಂತ ಹೋಗ್ತೀವಿ, ರಿಜೆಕ್ಷನ್ ಆಗತ್ತೆ. ನನಗೆ ಹೆಚ್ಚಿನ ಸಂಬಳ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ, ಕೇಳ್ತೀವಿ, ಪ್ರಮೋಷನ್ ಕೇಳ್ತೀವಿ, ರಿಜೆಕ್ಟ್. ಯಾವ್ದೋ ಒಂದು ವ್ಯಕ್ತಿ ಹತ್ರ ನಾವು ಮಾತಾಡ್ಬೇಕು, ಒಬ್ಬ ದೊಡ್ಡ ಎಕ್ಸ್ಪರ್ಟ್ ಇರ್ತಾರೆ, ಸ್ವಲ್ಪ ಅಪಾಯಿಂಟ್ಮೆಂಟ್ ಕೊಡಿ, ಈ ಮೈಟ್ ರಿಜೆಕ್ಟ್. ಒಬ್ಬ ದೊಡ್ಡ ಕಲಾವಿದರ ಹತ್ರ ಫೋಟೋ ತೆಗೆಸ್ಕೊಳಕ್ ಹೋಗ್ತೀವಿ, ಹತ್ರ ಹೋಗಿ ಮಾತಾಡಕ್ ಹೋಗ್ತೀವಿ, ರಿಜೆಕ್ಟ್ ಆಗ್ತೀವಿ. ಯಾ ಈ ತರ ನಾನಾ ರೀತಿ ಬಿಸ್ನೆಸ್ ಪ್ರಪೋಸಲ್ ರಿಜೆಕ್ಟ್ ಆಗ್ಬೋದು, ಹೊಸ ಒಂದು ಬಿಸ್ನೆಸ್ ಪ್ರಪೋಸಲ್, ಹೊಸ ಐಡಿಯಾ ರಿಜೆಕ್ಟ್ ಆಗ್ಬೋದು. ತೀರಾ ನಾವು ಹುಟ್ಟಿದಾಗಿಂದ ಇದುವರೆಗೂ ಎಷ್ಟೋ ತಿರಸ್ಕಾರಗಳನ್ನ ಕಂಡಿರ್ತೀವಿ. ಬಟ್ ಆ ತಿರಸ್ಕಾರಗಳಿಂದ ನೊಂದು ಬೆಂದು ನಾವೇನ್ ಮಾಡಿರ್ತೀವಿ ಅಂತ ಹೇಳಿದ್ರೆ, ನಮ್ಮ ವ್ಯಕ್ತಿತ್ವದಲ್ಲಿ ಒಂದು ಮಾರ್ಪಾಡನ್ನ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಏನಂದ್ರೆ ನೆಕ್ಸ್ಟ್ ಟೈಮು ಎಲ್ಲಿ ರಿಜೆಕ್ಟ್ ಆಗ್ಬಿಡ್ತೀನೋ, ಎಲ್ಲಿ ತಿರಸ್ಕರಿಸ್ಕೊಂಡ್ಬಿಡ್ತೀನೋ ಅಂತ ಹೇಳಿ ಪ್ರಯತ್ನ ಮಾಡೋದು ನಿಲ್ಲಿಸ್ಬಿಟ್ಟಿರ್ತೀವಿ. ಆಗಿರುತ್ತೆ ಕೆಲವರಿಗೆ. ಯಾ ಬಟ್ ಸಾಧಕರು ಆ ರೀತಿ ಮಾಡೋದಿಲ್ಲ, ಮಾಡಬಾರದು ಅಂತ ಜಾಕ್ ಕ್ಯಾನ್ಫೀಲ್ಡ್ ತಮ್ಮ 18ನೇ ತತ್ವದಲ್ಲಿ ಅಥವಾ ತಂತ್ರದಲ್ಲಿ ಹೇಳ್ತಾರೆ ಸ್ನೇಹಿತರೆ. ಏನ್ ಹೇಳ್ತಾರೆ ಅವರು? ರಿಜೆಕ್ಷನ್ ಈಸ್ ಎ ಮಿತ್. ರಿಜೆಕ್ಷನ್ ಅನ್ನೋದೇ ಒಂದು ಭ್ರಮೆ, ಒಂದು ಭ್ರಮೆ, ಅದು ನಿಜ ಅಲ್ಲ, ನಮ್ಮ ತಲೆಯಲ್ಲಿರೋದಷ್ಟೇ. ಮೇ ಬಿ ಹಿಂದೆ ಯಾವಾಗ್ಲೋ ಒಂದು ಘಟನೆ ನಡೆದಿರೋದು ಸರಿ, ನಿಜ. ಅದರ ಆಧಾರದ ಮೇಲೆ ಮತ್ತೆ ನಾನು ರಿಜೆಕ್ಷನ್ ಹೊಂದುತ್ತೀನಿ ಅಂತ ಅನ್ಕೊಳ್ಳೋದಿದೆಯಲ್ಲ, ಅದರೊಂದಷ್ಟು ತಪ್ಪು ಇನ್ನೊಂದಿಲ್ಲ, ಅದು ಒಂದು ಭ್ರಮೆ ಅಷ್ಟೇ ಅಂತ ಹೇಳ್ತಾರೆ. ಹೇಗೆ ಅಂದಾಗ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತಾರೆ. ಒಬ್ಬ ವ್ಯಕ್ತಿ ಅವರ ಏನೋ ಊಟ ಮಾಡ್ಬೇಕಾಗತ್ತೆ, ಡಿನ್ನರ್ ಮಾಡ್ಬೇಕಾಗತ್ತೆ. ಸೊ ಒಬ್ಬನೇ ಇರ್ತಾನೆ, ಒಬ್ಬನೇ ತಿನ್ನಕ್ ಕಷ್ಟ ಆಗುತ್ತೆ, ಯಾರಾದ್ರೂ ಒಬ್ರು ಜೊತೆಗೆ ಬೇಕು ಅಂತ ಹೇಳಿ ಅವ್ರ ಅಜ್ಜಿ ಇರ್ತಾರೆ. ಅವ್ರ ಅಜ್ಜಿಗೂ ಇವ್ರಿಗೂ ಅಷ್ಟು ಒಂದು ಸಂಬಂಧ ಚೆನ್ನಾಗಿರೋದಿಲ್ಲ, ಆದ್ರೂ ಅವ್ನು ಕರಿತಾನೆ ಅಜ್ಜಿಗೆ, ಅಜ್ಜಿ ಬನ್ನಿ ಊಟ ಮಾಡೋಣ ನನ್ನ ಜೊತೆ ಇವತ್ತು, ವಿಲ್ ಹ್ಯಾವ್ ಡಿನ್ನರ್ ಟುಗೆದರ್ ಅಂತ ಕೇಳ್ತಾರೆ. ಅಜ್ಜಿ ಅಪ್ಫ್ರಂಟ್ ರಿಜೆಕ್ಟ್ ಮಾಡ್ತಾಳೆ, ಇಲ್ಲ ನಾನು ನಿನ್ ಜೊತೆ ಡಿನ್ನರ್ ತಗೊಳ್ಳೋದಿಲ್ಲ. ಏನಾಗುತ್ತೆ ಅವಾಗ? ವಾಪಸ್ ಬರ್ತಾನೆ, ಊಟ ಮಾಡ್ತಾನೆ. ಏನ್ ಡಿಫ್ರೆನ್ಸು? ಏನ್ ಡಿಫ್ರೆನ್ಸು? ನಾನು ಮುಂಚೆ ಆ ಊಟ ಅಥವಾ ಡಿನ್ನರ್ ಆ ವ್ಯಕ್ತಿ ಜೊತೆ ಮಾಡ್ಬೇಕು ಅಂತ ಅನ್ಕೊಂಡಿದ್ನಲ್ಲ, ಅದಕ್ ಮುಂಚೆ ನಾನು ಒಬ್ಬಂಟಿನಿ, ಆಕೆ ಇರ್ಲಿಲ್ಲ, ನಾನು ಒಬ್ಬನೇ ತಿಂತಾ ಇದ್ದೆ. ಎಸ್ ಸರ್. ಈಗ ನಾನು ಕೇಳಿದೆ, ಆಕೆ ನನಗೆ ಒಪ್ಪಿಗೆ ಕೊಡ್ಲಿಲ್ಲ, ಈಗ ನಾನು ಒಬ್ಬಂಟಿನೇ. ಡಿನ್ನರ್ ಮುಂಚೆನೂ ನಾನು ಒಬ್ಬನೇ ತಿನ್ಬೇಕಾಗಿತ್ತು, ಒಂದು ಆಪ್ಷನ್ ಇತ್ತು, ಅದನ್ನ ತಗೊಳಕ್ ಹೋದ್ರೆ ಆಕೆ ರಿಜೆಕ್ಟ್ ಮಾಡಲಿಲ್ಲ, ನಾನು ಬಂದೆ, ನಾನು ಊಟ ತಿಂದೆ ಒಬ್ಬನೇ. ಸಿ, ಭ್ರಮೆ ತಾನೇ ಇದು, ಭ್ರಮೆ ತಾನೆ. ರಿಜೆಕ್ಷನ್ ಅಂದ್ರೆ ಭ್ರಮೆ. ಬಟ್ ಏನಾಗತ್ತಪ್ಪ ಅಂತ ಹೇಳಿದ್ರೆ, ಅಲ್ಲಿ ಕೆಲಸ ಮಾಡೋದು ನಾನು ಒಬ್ಬನೇ ಇದ್ದೆ ಮುಂಚೆ, ಈಗ್ಲೂ ಒಬ್ಬನೇ ಇದ್ದೀನಿ ಅಥವಾ ಒಬ್ಬಳೇ ಇದ್ದೀನಿ ಅಂತ ಅನ್ಕೊಳ್ಳೋ ಬದಲು, ಆ ವ್ಯಕ್ತಿಗೆ ನನ್ನ ಬಗ್ಗೆ ಯಾವುದೋ ಒಂದು ಬೇಜಾರಿದೆ, ನನ್ನ ಬಗ್ಗೆ ಏನೋ ಒಂದು ಅಭಿಪ್ರಾಯ ಇದೆ, ಅದಕ್ಕೆ ಅವರು ನನಗೆ ಒಪ್ಪಿಗೆ ಕೊಡ್ಲಿಲ್ಲ ನನ್ನ ಜೊತೆ ತಿನ್ನಕ್ಕೆ ಅನ್ನೋದಿದೆಯಲ್ಲ, ದಟ್ ಈಸ್ ಡೇಂಜರಸ್. ಅದೇ ಆಗೋದು. ಎಸ್ ನಮಗೆ ಆ ವ್ಯಕ್ತಿ ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತೀವಿ, ಆ ವ್ಯಕ್ತಿ ನನ್ನ ಹತ್ರ ನೋಡದೇ ಇರ್ತಾರೆ, ಆ ಕಡೆ ಹೋಗ್ತಾರೆ. ಅಫ್ಕೋರ್ಸ್ ನಾವು ಫಂಕ್ಷನ್ ಹೋಗಿರೋದು ಫಂಕ್ಷನ್ ಮಾಡ್ಲಿಕ್ಕೆ, ಅದು
ಬೇರೆ ಬೇರೆ ವ್ಯಕ್ತಿಗಳ ಜೊತೆ ಮಾತಾಡೋಕೆ ನಮ್ಗೆ ಇಷ್ಟ ಇರೋರ ಜೊತೆ. ಆ ವ್ಯಕ್ತಿ ಮಾತಾಡಲಿಲ್ಲ ಅಂದ್ರೆ ಏನಾಯ್ತು? ಬೇರೆ ವ್ಯಕ್ತಿಗಳಿದ್ದಾರೆ. ನನ್ನ ಫೋಕಸ್ ಏನು? ಬರೋದು, ಫಂಕ್ಷನ್ ಅಟೆಂಡ್ ಮಾಡೋದು, ಎಲ್ಲ ಜೊತೆ. ನನಗೆ ನನ್ನನ್ನು ಯಾರು ಇಷ್ಟಪಡ್ತಾರೆ, ನಾನು ಯಾರು ಇಷ್ಟಪಡ್ತೀನಿ ಅವ್ರ ಜೊತೆ ಮಾತಾಡೋದು, ಸಮಯನ ಸ್ಪೆಂಡ್ ಮಾಡೋದು, ನನಗೆ ಬೇಕಾಗಿರೋಂತಹ ಏನೋ ಡೊಪಮಿನ್ಗಳನ್ನ, ಆಕ್ಸಿಟೋಸಿನ್ಗಳನ್ನ ತಗೊಳ್ಳೋದು, ಮನೆಗೆ ಬರೋದು. ಅದು ಬಿಟ್ಟು 99 ಜನ ಮಾತಾಡಿರ್ತಾರೆ, ಆ ವ್ಯಕ್ತಿ ಅವರಿದಾರಲ್ಲ ಅವ್ರು ನನ್ನ ದೂರ ತಳ್ಳಿಬಿಟ್ರು, ನನ್ನನ್ನ ಕಡೆಗಣಿಸಿದ್ರು ಅಂತ ಯೋಚನೆ ಮಾಡ್ತೀವಿ. ದಟ್ ಈಸ್ ನಾಟ್ ಗುಡ್. ದಟ್ ಈಸ್ ನಾಟ್ ಅಟ್ ಆಲ್ ಗುಡ್ ಅಂತ ಹೇಳ್ತಾರೆ. ಆಗಿದೆ ಅನುಭವ. ಯಾ. ಸೊ ಅದೊಂದು ಮಿತ್. ಮಿತ್. ಹಾರ್ವರ್ಡ್ ಆ ಒಂದು ಸೀಟ್ ಸಿಗಬೇಕು, ಆ ಒಂದು ಕನಸಿನ ನನ್ನ ಮಗನಿಗೆ ಯಾವ್ದೋ ಒಂದು, ಅಥವಾ ನಮ್ಗೂನು ನಾವು ಪ್ರಯತ್ನ ಪಟ್ಟಿರ್ತೀವಿ, ಯಾವುದೋ ಒಂದು IIT ಸೀಟ್ ಸಿಕ್ಕಿರ್ಬೇಕು, ಅಥವಾ ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ ಸೀಟ್ ಸಿಗಬೇಕು, ಧಾರವಾಡ ಯೂನಿವರ್ಸಿಟಿ ಸೀಟ್ ಸಿಗ್ಬೇಕು, ಸಿಗಲ್ಲ. ಏನಾಯ್ತು? ಏನಾಯ್ತು? ಬೇರೆ ಯಾವುದೋ ಒಂದು ಅದೃಷ್ಟದ ಭಾಗ ನನಗೆ ತಕ್ಕೊಂಡು ಕೂತಿದೆ, ಅದರ ಮೂಲಕ ಒಳಗೆ ಹೋಗಿ ನನಗೆ ಬೇಕಾದ್ರೆ ನಾನು ಸಾಧಿಸ್ಕೋಬಹುದು. ಆದ್ರೆ ಸಿಕ್ಕಿಲ್ಲ 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 ಅಂತ ಕೊರ್ಕೊಂಡು ಜೀವನ ಹಾಳು ಮಾಡ್ಕೋಬಾರ್ದು. ಆದ್ರೆ ಸಾಧಕರು ಮಾಡ್ಕೊಳಲ್ಲ ಯಾವತ್ತಿಗೂ. ಸೊ ನೀವೆಲ್ಲ ಸಾಧಕರೇ, ಇವತ್ತಿಂದ ಮಾಡೋದಿಲ್ಲ. ಓಕೆ, ನೆಕ್ಸ್ಟ್ ಹೇಳ್ತಾರೆ SW. ಏನು ತಿರಸ್ಕಾರ ಮಾಡಿದಾಗ ಏನಾಗುತ್ತೆ? ಸಮ್ ವಿಲ್, ಇಂಗ್ಲಿಷ್ ಅಲ್ಲಿ ಇದೆ ಇದು. ಸಮ್ ವೋಟ್, ಸಮ್ ವೋಂಟ್, ಸಮ್ ಈಸ್ ವೈಟಿಂಗ್, ಸಮ್ ವಾಟ್ ಸಮ್ ಒನ್ ಈಸ್ ವೈಟಿಂಗ್. ವಾಟ್ ಡಸ್ ಯು ಮೀನ್ ಬೈ ದಟ್? ನಾವು ಯಾವಾಗ ಯಾರ ಹತ್ರ ಏನಾದ್ರು ಕೇಳ್ತೀವಿ, ಅವ್ರಿಗೆ ಬೇಕಾಗದಂತದ್ದು ಪ್ರೀತಿ ಇರ್ಬೋದು, ಹಣ ಇರ್ಬೋದು, ಅಥವಾ ಸಮಯ ಇರ್ಬೋದು, ಏನಾದ್ರೂ ಇರ್ಬೋದು, ಸಹಾಯ ಇರ್ಬೋದು, ಅವ್ರು ರಿಜೆಕ್ಟ್ ಮಾಡಿದಾಗ ವಿ ಶುಡ್ ನಾಟ್ ಸ್ಟಾಪ್ ಆಸ್ಕಿಂಗ್ ಅದರ್ಸ್. ಇನ್ನೇನ್ ಕಲ್ತ್ವಿ? ಅದೇ ವ್ಯಕ್ತಿನ ಕೇಳಿ ಪದೇ ಪದೇ. ಅವ್ರದ್ದೇ ಆದಂತಹ ಕೆಲಸ ಕಾರ್ಯಗಳಿರುತ್ತೆ. ಆದ್ರಿಂದ ಕೆಲವೊಮ್ಮೆ ಮೊದಲ ಬಾರಿಗೆ ಅವರು ನಮ್ಮ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡದೇ ಇರ್ಬೋದು. ಪದೇ ಪದೇ ಕೇಳಿದಾಗ ಅಕ್ಸೆಪ್ಟ್ ಮಾಡ್ತಾರೆ ಅಂತಾರೆ. ಇವತ್ತು ಈ ವ್ಯಕ್ತಿ ನನಗೆ ಆಗಲ್ಲ ಅಂತ ಹೇಳಿದ್ರೆ, ಸಮ್ ಬೇರೆ ವ್ಯಕ್ತಿ ನನಗೆ ಕೊಡ್ಬೋದು, ನನಗೆ ಬೇಕಾಗಿರೋಂಥ ಸಮಯ, ಪ್ರೀತಿ, ಹಣ, ವಾಟ್ ಎವರ್. ಯಾಕೆ ಈ ವ್ಯಕ್ತಿ ಇಲ್ಲಂದ್ರೆ ಆ ವ್ಯಕ್ತಿ ಪ್ರಯತ್ನನೇ ಪಡ್ತಾನೆ ಇದ್ರೆ ನಮಗೆ ಸಮ್ ಒನ್ ಈಸ್ ವೈಟಿಂಗ್. ಯಾರೊಬ್ರು ವೆಯ್ಟ್ ಮಾಡ್ತಾ ಇದ್ದಾರೆ, ಯಾರೊಬ್ರು ವೆಯ್ಟ್ ಮಾಡ್ತಾ ಇದ್ದಾರೆ ಅಲ್ವಾ? ಬಟ್ ನಾವಿಲ್ಲಿ ನಿರಾಶರಾಗ್ಬಿಟ್ರೆ ನಾವಿಲ್ಲೇ ಸ್ಟಾಪ್ ಮಾಡ್ಬಿಡ್ತೀವಿ. ಈ ವ್ಯಕ್ತಿ ಅಲ್ಲ ಇನ್ಯಾರು ನಂಗೆ ಸಹಾಯ ಮಾಡಲ್ಲ ಅನ್ನೋ ಒಂದು ತೀರ್ಮಾನಕ್ಕೆ ಬಂದು ನಿಂತ್ಕೊಬಿಡ್ತೀವಿ. ಬಟ್ ಸ್ನೇಹಿತರೆ, ಸಹಾಯ ಮಾಡಕ್ಕೂ ಜನ ಕಾಯ್ತಾ ಇರ್ತಾರೆ, ಪ್ರೀತಿ ಕೊಡಕ್ಕೂ ಜನ ಕಾಯ್ತಾ ಇರ್ತಾರೆ, ಯಾ ದುಡ್ಡು ಕೊಡಕ್ಕೂ. ಎಸ್, ಇವಾಗ ಚಾರಿಟಿ ಕೇಳ್ತೀವಿ 4-5 ಜನ ಹತ್ರ. ಯಾರಿಗೋ ಪಾಪ ಆಮ್, ಏನೋ ಕ್ಯಾನ್ಸರ್ ಪೇಷಂಟ್ ಒಂದು ಕ್ರಿಟಿಕಲ್ ಇಲ್ನೆಸ್ ಅಲ್ಲಿ ಇರ್ತಾರೆ, ಲೈಫ್ ಅಂಡ್ ಡೆತ್ ಸಮಸ್ಯೆ, ಅವ್ರು ಸಹಾಯ ಮಾಡಬೇಕು. ಅಥವಾ ಒಂದು ಆರ್ಫನೇಜ್, ಅನಾಥಾಶ್ರಮದಲ್ಲಿ ಮಕ್ಕಳು ಓದಕ್ಕೆ ಏನೋ ಸಹಾಯ ಮಾಡೋದು ನಮ್ಗೆ ಖುಷಿ ಇದೆ, ನಾವು ಕೇಳ್ತೀವಿ ಸ್ನೇಹಿತರ ಹತ್ರ. ಕೆಲವರು ಆಗಲ್ಲ ಅಂತಾರೆ, ಅದು ತಿರಸ್ಕಾರ ಆಗತ್ತೆ. ಡಸ್ ದಟ್ ಮೀನ್ ಎಲ್ರು ಆಗಲ್ಲ ಅಂತಾರ? ಇಲ್ಲ. ನಮ್ಗೆ ಈ ಮುಜುಗರ ಆಗತ್ತೆ, ಏನ್ ಸಂಕೋಚ ಆಗುತ್ತೆ, ಏನ್ ಒಬ್ಬೊಬ್ಬನ ಹತ್ರ ಬೆಟ್ ಮಾಡ್ಬೇಕಪ್ಪ, ಹೋಗಿ ಭಿಕ್ಷೆ ಕೇಳ್ಬೇಕು, ನನ್ಗ ಕೇಳ್ತಾ ಇದ್ದೀನಿ, ಒಂದ್ ಒಳ್ಳೆ ಪರ್ಪಸ್ ಕೇಳ್ತಾ ಇದ್ದೀನಿ ಅಂತ ಅನ್ಸಿ ನಾವು ನಿಲ್ಲಿಸ್ಬಿಡೋದು ಸಹಜ. ಬಟ್ ಇನ್ನೊಬ್ರು ಯಾರೋ ವೆಯ್ಟ್ ಮಾಡ್ತಾ ಇದಾರೆ, ನಾನು ಇವಾಗ ಚಾರಿಟಿ ಮಾಡ್ಬೇಕು, ಯಾವ ರೀತಿ ಮಾಡೋದು? ನನ್ ದೇವ್ರು ಕೊಟ್ಟಿದ್ದಾನೆ, ನನ್ನ ಜೀವನದ ಒಂದು ಗುರಿ, ನನ್ನ ಒಂದು ಇನ್ಕಮ್ ಅಲ್ಲಿ ಇಷ್ಟು% ನಾನು ಕೊಡ್ಬೇಕು, ಯಾರು ಮಾಡೋದು ಅಂತ ಕಾಯ್ತಾ ಇರ್ತಾರೆ. ಅವ್ರಿಗೋಗಿ ಕನೆಕ್ಟ್ ಆದ ಏನಾಗತ್ತೆ? ಸಹಾಯ ಆಗಲ್ವಾ? ಸಹಾಯ ಆಗತ್ತಲ್ವ? ಸೊ ಹಾಗಾಗಿ ನಾವು ಪ್ರಯತ್ನವನ್ನು ಬಿಡಬಾರ್ದು. ಯಾರು ತಿರಸ್ಕರಿಸ್ತಾರೋ ಅದನ್ನ, ಆ ತಿರಸ್ಕಾರ ಭಾವನ ವ್ಯಕ್ತಿನೆಲ್ಲ ತಿಳ್ಕೊಳ್ಳಿ. ವ್ಯಕ್ತಿನ ತಿರಸ್ಕರಿಸಿದ್ರೆ ನಾವು ಪರ್ಸನಲ್ ಆಗಿ ಹೋಗ್ತೀವಿ. ಪರ್ಸನಲ್ ಆಗಿ ಹೋಗ್ಬಾರ್ದು. ನಾವು ಅದನ್ನ ಮನ್ಸಲ್ಲಿ ಇಟ್ಕೊಂತೀವಿ, ಆ ಯೋಚನೆ ಮಾಡ್ತೀವಿ, ನನ್ನ ತಿರಸ್ಕಾರ ಮಾಡ್ಬಿಟ್ಟ, ಅಥವಾ ಅಂದ್ರೆ ನನ್ನ ಒಂದು ಸೆಲ್ಫ್ ಇಮೇಜ್ಗೆ ಧಕ್ಕೆ ಆಯ್ತು, ನನ್ನ ಮರ್ಯಾದೆ ಹೋಯ್ತು, ಮಾನ ಹೋಯ್ತು. ಆ ರೀತಿ ಪರ್ಸನಲ್ ಆಗಿ ತಗೊಂಡ್ರೆ ನಾವು ಅದರಲ್ಲೇ ಇರ್ತೀವಿ, ಆ ಸುಳಿಲ್ ಸಿಕ್ಕಾಕೋತೀವಿ. ಬೇರೆ ಏನು ಮಾಡ್ಬೇಕು ನಾವು ನಮ್ಮ ಜೀವನದಲ್ಲಿ ಅನ್ನೋ ಕಡೆ ಫೋಕಸ್ ಮಾಡಕ್ಕಾಗಲ್ಲ ಸ್ನೇಹಿತರೆ. ಅದೇ ಯೋಚನೆ ಮಾಡ್ತಾ ಅದೇ ನಮಗೆ ನೋವನ್ನ ತರ್ತಾ ಇರುತ್ತೆ. ನಾವು ಆಲ್ರೆಡಿ ಹೇಳಿರೋ ತರ, ಈ ಪ್ರತಿಯೊಂದು ಸಮಯ ನಾವು ಯಾವಾಗ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವಿ, ನಮ್ಗೆ ನೋವು ಆಗ್ತಾ ಇದೆ, ಅವಮಾನ ಆಗ್ತಾ ಇದೆ,
ದುಃಖ ಆಯ್ತು ಅಂತ ಪದೇ ಪದೇ ಅನ್ಕೊಂತಾ ಇರ್ತೀವಿ, ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇರುತ್ತೆ ಪ್ರತಿಯೊಂದು ಬಾರಿ. ದಟ್ ಈಸ್ ಕಾಲ್ಡ್ ಸ್ಟ್ರೆಸ್ ಹಾರ್ಮೋನ್. ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಅದರಿಂದ ದೇಹದ ಮೇಲೆ ಗಂಭೀರವಾದಂತಹ ಅಪಾಯಕಾರಿಯಾದಂತಹ ಪರಿಣಾಮಗಳು ಆಗತ್ತೆ. ಸೆಲ್ ಅನ್ನು ಡ್ಯಾಮೇಜ್ ಮಾಡುತ್ತೆ, ಸೆಲ್ಲಿಂದ ಟಿಶ್ಯೂ ಆಗುತ್ತೆ, ಟಿಶ್ಯೂ ಇಂದ ಆರ್ಗನ್ ಆಗುತ್ತೆ. ಇದೆಲ್ಲ ಹೇಳಿದೀವಿ, ನಾವು ಮಾತಾಡಿದೀವಿ ಸಂಪೂರ್ಣವಾಗಿ. ಯಾವತ್ತೂ ಒಂದೇ ನಮ್ಗೆ ಯಾಕೆ ಬಿ ಪಿ ಬಂತು, ಯಾಕೆ ಶುಗರ್ ಬಂತು, ಯಾಕೆ ಹಾರ್ಟ್ ಪ್ರಾಬ್ಲಮ್ ಬಂತು, ಕಾರಣ ನಾನೇ. ಇನ್ನೂ ಎಷ್ಟೊಂದು ಜನ ದುಃಖದಲ್ಲಿದ್ರೆ ಚೆನ್ನಾಗಿ ತಿಂತಾರೆ ಪಾಪ, ಅವ್ರಿಗೆ ಆ ಸಮಸ್ಯೆ, ವೆಯ್ಟ್ ಕೂಡ ತಪ್ಪಾಗುತ್ತೆ. ಡಿಪ್ರೆಷನ್ಗೆ ಹೋದ್ರೆ ತಿನ್ನೋ ಅಭ್ಯಾಸ. ಸೊ ಎಲ್ಲಾ ರೀತಿನೂ, ಅಥವಾ ಟಿವಿ ಮುಂದೆ ಕುತ್ಕೊಂಡ್ಬಿಡೋದು, ಇನ್ಸ್ಟಾಗ್ರಾಮ್ ರೀಲ್ ನೋಡ್ತಾ ಇರೋದು. ಯಾಕೆ? ನನಗೆ ಖುಷಿ ಕೊಡುತ್ತೆ, ಬೇರೆ ಎಲ್ಲ ನೋವು ಕೊಡ್ತಾರೆ. ಇದು ನೋಡ್ತಾ ಇದ್ರೆ ಮನ್ಸು ಸ್ವಲ್ಪ ಸಮಾಧಾನ. ಟಿವಿ ಮುಂದೆ ಕುತ್ಕೊಂಡಿರೋದು, ಸೀರಿಯಲ್ ಮೇಲೆ ಸೀರಿಯಲ್. ಯಾಕೆ? ನನ್ ನೋವು ಮರೆಸುತ್ತಪ್ಪ ಟಿವಿ. ಆಕ್ಚುಲಿ ದಟ್ ಇಸ್ ಟೆಂಪರರಿ, ಇಮಿಡಿಯೇಟ್ ಗ್ರಾಟಿಫಿಕೇಶನ್, ಇಮಿಡಿಯೇಟ್ ಡೋಪಮಿನ್ ರಿಲೀಸ್ ಆಗುತ್ತೆ ಅಷ್ಟೇ ಸ್ನೇಹಿತರೆ. ನಾವು ಲಾಂಗ್ ರನ್ ನಲ್ಲಿ ಒಂದು ವಿಷನ್ ಇಟ್ಕೊಂಡು ಹೋಗ್ತಾ ಇರುವಾಗ ನಮ್ಗೇನ್ ಬೇಕು? ಏನ್ ಬೇಕು? ತಿರಸ್ಕಾರಗಳನ್ನ ತಗೊಳ್ಕೊಳ್ಳೇ ಇರ್ಬೇಕು. ಕ್ಲಿಯರ್? ಹೋಪ್ ದಿಸ್ ಇಸ್ ಅಂಡರ್ಸ್ಟೂಡ್. ಇದೆಲ್ಲ ಎಕ್ಸಾಂಪಲ್ಸ್. ಲೇಖಕರು ಹೇಳ್ತಾರೆ 81 ನಂಬರ್ ಆಫ್ ಸ್ಟ್ರೈಟ್ ಎಸ್ 81 ನಂಬರ್ಸ್ ಅಂತಾರೆ. ಅವರ ಒಂದು ಇನಿಷಿಯಲ್ ಸೆಮಿನಾರ್ ಅನ್ನ ಮಾಡ್ತಾ ಇರುವಾಗ ಜಾಕ್ ಕ್ಯಾನ್ಫೀಲ್ಡ್ ಅವರು ಏನು ಮೆಕ್ಸಿಕೋದಲ್ಲಿ ಮಾಡ್ತಾ ಇರ್ತಾರೆ. ಅವರ ಒಬ್ಬರು ವಾಲಂಟಿಯರ್, ಅಂದ್ರೆ ಅವರ ಒಂದು ಟೀಚಿಂಗ್ ಇಂದ ಟ್ರಾನ್ಸ್ಫಾರ್ಮ್ ಆಗಿ ಲಾಭವನ್ನು ಪಡೆದುಕೊಂಡಂತಹ ವ್ಯಕ್ತಿಗಳು ಅವರು ವಾಲಂಟಿಯರ್ ಕೆಲಸ ಮಾಡ್ತಾರೆ. ಅದು ಸಹಜ, ಎಲ್ಲ ಕಡೆ ಆಗತ್ತೆ. ಸೇವೆಯನ್ನು ಕೊಡ್ತಾರೆ ವಾಪಸ್ಸು. ಅವರು ಅವ್ರಿಗೆ ಏನು ಆಕ್ಟಿವಿಟಿ ಮಾಡ್ತಾ ಇರ್ತಾರೆ ಅಂದ್ರೆ ಆ ಸೆಮಿನಾರ್ಗೆ ಜನರನ್ನ ಸೇರಿಸುವಂಥದ್ದು. ಹೇಗೆ ಸೇರಿಸೋದು? ಅವಾಗ ಕಾಲ್ ಮಾಡಬೇಕು. ಈಗಲ್ಲ, 91 ಆ ಥರ ಕಾಲ್ ಮಾಡ್ಬೇಕು. ಪ್ರತಿಯೊಂದು ವ್ಯಕ್ತಿಗೂ ಕಾಲ್ ಮಾಡಿ ಹೇಳಬೇಕು, ಬನ್ನಿ ಬನ್ನಿ ಬನ್ನಿ, ಈ ತರ ಒಂದು ಲೈಫ್ ಟ್ರಾನ್ಸ್ಫಾರ್ಮೇಶನ್ ಇವೆಂಟ್ ನಡೀತಾ ಇದೆ, ಇದರಿಂದ ನಿಮ್ಗೆ ಈ ತರ ಲಾಭಗಳಾಗತ್ತೆ. ಈ ಜ್ಞಾನವನ್ನು ಪಡ್ಕೊಂಡು ಅಳವಡಿಸ್ಕೊಂಡಾಗ ಅದರಿಂದ ನೀವು ಹೆಚ್ಚಿನ ಮಟ್ಟದಲ್ಲಿ ಪ್ರಗತಿಯನ್ನು ಸಾಗಿಸ್ಬೋದು ಅಂತ. ಈಗೇನ್ ನಾವು ಮಾಡ್ತಾ ಇದೀವಿ, ಸಿಮಿಲರ್ ಟು ದ್ಯಾಟ್, ಸಿಮಿಲರ್ ಟು ದ್ಯಾಟ್. ಯಾರು ಬರೋದೇ ಇಲ್ಲ, ಯಾರು ಇಂಟ್ರೆಸ್ಟೇ ತೋರಿಸಲ್ಲ, ಯಾಕಂದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ ಅವರಿಗೆ. ಪಾಪ ಅವ್ರು ತಪ್ಪು ಅಂತಿಲ್ಲ. ಆಕೆ ಬಿಡೋಲ್ಲ, ಆಕೆ ಬಿಡೋದಿಲ್ಲ, ಮಾಡ್ತಾರೆ, ಎಷ್ಟೊಂದು ಮಾಡ್ತಾರೆ. ಎಷ್ಟು ಕಾಲ್ ಮಾಡ್ತಾರೆ ಅಂದ್ರೆ ಅವತ್ತು 81 ಕಾಲ್ ಮಾಡ್ತಾರೆ. 81 ಕಾಲ್ನಲ್ಲಿ 72 ಕಾಲು ನೋ, ನೋ, ನೋ ಅಂತ ಹೇಳ್ತಾರೆ. ಇವ್ರಿಗೆ ಏನಪ್ಪಾ, ಈ ಜನ ಈ ತರ ಒಂದು ಜ್ಞಾನನ ತಗೊಳಕ್ ಬೇಡ ಅಂತ ಇದಲ್ಲಪ್ಪ ಅಂತ ಇವ್ರಿಗೆ ಸಂಕಟ. ಯಾಕಂದ್ರೆ ಇವ್ರಿಗೆ ಗೊತ್ತು ಅದ್ರ ರುಚಿ ಏನಂತ. ಆ ಲಡ್ಡು ತಿಂದವ್ರಿಗೆ ಸಿಹಿ ಗೊತ್ತು ಅಂತಾರಲ್ಲ, ಆ ರೀತಿ ಇವ್ರಿಗೆ ಸಂಕಟ ಆಗ್ತದೆ. ಹೆಂಗ್ ಹೇಳೋದು ಈ ಜನರಿಗೆ, ಹೆಂಗ್ ಅರ್ಥ ಮಾಡ್ಸೋದು ಅಂತ. ಪಾಪ ಇಷ್ಟೊಂದು ಕಷ್ಟದಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ, ಅವರ ಸಾಮರ್ಥ್ಯ ಇದೆ, ಬಂದೇನೋ ಸಾಧಿಸ್ಬೋದು, ಕೋಟಿ ಕೋಟಿ ಸಂಪಾದಿಸ್ಬೋದು, ಬರೀ ಸಾವಿರಕ್ಕೆ ತೃಪ್ತಿ ಹೊಂದಿರ್ತಾರೆ. ದಿನ ನೋವು ನಲಿವು ಕುಟುಂಬ ಸಮಸ್ಯೆ ಅದು ಇದು ಅಂತಿದ್ದಾರೆ. ಅದರಿಂದ ಈಚೆ ಬರ್ಬೋದು, ಜನ ಮ್ಯಾಗ್ನೆಟ್ ತರ ಅಟ್ರಾಕ್ಟ್ ಮಾಡ್ಬೋದು, ಮಕ್ಕಳ ಜೊತೆ ಒಳ್ಳೆ ಸಂಬಂಧ ಇಟ್ಕೋಬಹುದು, ಒಳ್ಳೆ ಕೆಲಸ, ಒಳ್ಳೆ ವೃತ್ತಿ, ಬಿಸ್ನೆಸ್ ನ ಡೆವಲಪ್, ಎಲ್ಲ ಜ್ಞಾನ ಸಿಗುತ್ತೆ. ಬಟ್ ಬರ್ತಾ ಇಲ್ವಲ್ಲ ಅಂತ ಆಕೆಗೆ ಹೇಗೆ ಹೇಳೋದು ಗೊತ್ತಾಗಲ್ಲ. ಬಟ್ ಸ್ಟಿಲ್ ಶಿ ನೆವರ್ ಗೇವ್ ಅಪ್. ಮತ್ತೆ ಕಾಲ್ ಮಾಡ್ತಾಳೆ. ಕೊನೆಯ 9 ಕಾಲಲ್ಲಿ 9 ಜನ ಎಸ್ ಅಂತಾರೆ. ಎಷ್ಟು ಅದ್ಭುತವಾಗಿದೆ ನೋಡಿ ಸ್ನೇಹಿತರೆ. 72 ಪ್ರಯತ್ನಗಳು ರಿಜೆಕ್ಷನ್ ಆಯ್ತು, ತಿರಸ್ಕಾರ ಆಯ್ತು. ಅವ್ರು ಏನಾದ್ರು 71ನೇ ಕಾಲಿಗೆ, 72ನೇ ಕಾಲಿಗೆ, ಅಯ್ಯೋ ನನ್ನ ಆಗಲ್ಲಪ್ಪ, ಏನ್ ಬೆಳಿಗ್ಗೆಯಿಂದ ಮಾಡ್ತಾನೆ ಇದ್ದೀನಿ, ಒಬ್ರು ನನಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ, ಇದು ಆಗದೆ ಇರೋ ಕೆಲಸ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ. ಆ 9 ಜನ ಬರ್ತಾ ಇರ್ಲಿಲ್ಲ. ಆ 9 ಜನರ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇರ್ಲಿಲ್ಲ. ಅಫ್ಕೋರ್ಸ್ ಆ 9 ಜನ, ಇನ್ನ 90 ಜನ, 9,000 ಜನನ ಆಮೇಲೆ ಟ್ರಾನ್ಸ್ಫಾರ್ಮ್ ಮಾಡ್ತಾರೆ, ಅದು ಬೇರೆ ವಿಚಾರ. ಬಟ್ ಸ್ನೇಹಿತರೆ, ಇದು ತಿರಸ್ಕಾರ, ನನಗೆ ತಿರಸ್ಕಾರ ಮಾಡ್ತಾ ಇದ್ದಾರಾ, ನಾನು ಅದನ್ನು ತಿರಸ್ಕರಿಸ್ತೀನಿ, ನಾನು ಚಾಲೆಂಜ್ ಆಗ್ತಾ ಹೋಗ್ತೀನಿ, ಮುಂದಕ್ಕೆ ಹೋಗ್ತೀನಿ ಅಂತ ಮುಂದಕ್ಕೆ ಹೋಗ್ತೀನಿ. ಒನ್ ಆಫ್ ದಿ ವೆರಿ ಗುಡ್ ಎಕ್ಸಾಂಪಲ್ಸ್, ನನಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ನೆವರ್ ಗಿವ್ ಅಪ್ ಆನ್ ಯುವರ್ ಡ್ರೀಮ್. ಯಾ ಪ್ಯಾಷನ್ ಇರಬೇಕು, ಕಮಿಟ್ಮೆಂಟ್ ಇರಬೇಕು. ನಮ್ ಡ್ರೀಮ್ ಅಂತ ಕನಸು ಅಂತ ಇಟ್ಕೊಂಡ್ಮೇಲೆ, ಗುರಿ ಅಂತ ಇಟ್ಕೊಂಡ್ಮೇಲೆ, ಏನೇ ಕಲ್ಲ ಕಮ್ ವಾಟ್ ಮೇ, ವಿ ಶುಡ್ ನಾಟ್ ಗಿವ್ ಅಪ್. ಪರ್ಸಿವರೆನ್ಸ್ ಇಸ್ ಆಲ್ ಇಂಪಾರ್ಟೆಂಟ್. ಆ ಸತತ ಪ್ರಯತ್ನ, ಪರಿಶ್ರಮ ಅನ್ನೋದು ತುಂಬಾನೇ ಮುಖ್ಯ. ನಿರಾಸೆ ಹೊಂದಬಾರದು.
ಒಂದ್ ಹೆಜ್ಜೆ ಇಟ್ಟ ಮೇಲೆ ಹಿಂದಕ್ಕೆ ತಗೋಬಾರ್ದು ಅಂತ ಹೇಳ್ತಾರಲ್ಲ ಹಿಂದಿನ ಕಾಲದಲ್ಲಿ. ನಮ್ಗೆ ಮುಂದೆ ಹೋಗ್ತಾ ಇರ್ಬೇಕು ಏನೇ ಬರ್ಲಿ ಅಂತ. ಆ ಆ ರೀತಿ ಕನ್ನಡದಲ್ಲೂ ಒಂದು ಹಾಡಿದೆ, ಏನೇ ಆಗಲಿ ಮುಂದೆ ಸಾಗುನಿ ಅಂತ. ಎಷ್ಟು ಅದ್ಭುತವಾಗಿದೆ. ಇಫ್ ಯು ಡೋಂಟ್ ಹ್ಯಾವ್ ದಿ ಡಿಸೈರ್ and the belief in yourself to keep trying after you have been told you should quit, you will never make it. ಎಷ್ಟು ಅದ್ಭುತವಾಗಿದೆ. ನಮ್ಗೆ ಆ ಡಿಸೈರ್, ಬಲವಾದ ಬಯಕೆ ಮತ್ತೆ ನಂಬಿಕೆ ಮುಖ್ಯವಾಗಿ, ನಾನು ಅದನ್ನು ಸಾಧಿಸ್ತೀನಿ ಹೇಗಾದ್ರೂ ಮಾಡಿ ಅಂತ ಏನಾದ್ರು ಅಷ್ಟು ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ, ಯಾರಾದ್ರೂ ಒಬ್ರು ರಿಜೆಕ್ಷನ್ ಮಾಡಿದಾಗ ನಾವು ನಿರಾಸೆ ಹೊಂದುತ್ತೀವಿ, ಡಿಮೋಟಿವೇಟ್ ಆಗ್ತೀವಿ, ಪ್ರಯತ್ನವನ್ನ ಅಲ್ಲೇ ಬಿಡ್ತೀವಿ. ಅವ್ರು ಹೇಳ್ತಾರೆ ಬಿಟ್ಬಿಡು, ನಿನ್ ಕೈಯಲ್ಲಿ ಆಗಲ್ಲ, ಏನ್ ಕಪ್ಪ ಓದ್ಲಾಡ್ತೀವಿ ಇಷ್ಟೊಂದು, ನಿನ್ ಕೈಯಲ್ಲಿ ಅದು ಬರ್ದಿಲ್ಲ ಬಿಡುಗರು ನಿನ್ ಹಣೆಯಲ್ಲಿ, ಮಾಡಕ್ ಆಗಲ್ಲ, ಯಾಕೆ ಬೇರೆ ನೋಡ ನೆಮ್ಮದಿಯಾಗಿರು, ಟೆನ್ಷನ್ ಯಾಕೆ ಮಾಡ್ಕೋತೀಯ ಇಲ್ಲ. ಬಟ್ ಅದನ್ನು ಮಾಡ್ತು ಅಂತ ಹೇಳಿದ್ರೆ ನಾವು ಏನು ಸಾಧನೆ ಮಾಡಕ್ಕಾಗಲ್ಲ ಅಂತಾರೆ. ಸೊ ಪರ್ಸಿವರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅನದರ್ ಎಕ್ಸಾಂಪಲ್ ಇಸ್ ಕರ್ನಲ್ ಹಾಲನ್ ಸ್ಯಾಂಡರ್ಸ್. ಯಾರು ಕೇಳಿದ್ದೀರಾ? KFC, ಯಾ ಕೆಂಟಕಿ ಫ್ರೈಡ್ ಚಿಕನ್. ಇವರು 65ನೇ ವಯಸ್ಸಲ್ಲಿ ಬಿಸ್ನೆಸ್ ಶುರು ಮಾಡ್ತಾರೆ. ಆ ಆ ಒಂದು ರೆಸಿಪಿ ಕ್ರಿಯೇಟ್ ಮಾಡ್ತಾರೆ, ಚಿಕನ್ ಫ್ರೈಡ್ ಚಿಕನ್. ತುಂಬಾ ಹೊಸ ಒಂದು ಕಾನ್ಸೆಪ್ಟ್ ಅವಾಗ, ಆಗಿನ ಕಾಲದಲ್ಲಿ ಮಾಡಿಬಿಟ್ಟು 300 ಅಂಗಡಿಗಳಿಗೆ, 300 ಹೋಟ್ಲುಗಳಿಗೆ ಹೋಗಿ ತೋರಿಸ್ತಾರೆ. 300 ಇದನ್ನು ಮಾಡೋಣ, ಇದರಿಂದ ಜನ ಇಷ್ಟಪಡ್ತಾರೆ, ಸೊ ಈ ಕಾನ್ಸೆಪ್ಟ್ ನ ತಗೊಳ್ಳಿ. 300 ಯಾರು ತಗೊಳ್ಳೋದು? ಹೋಗಪ್ಪ ನಿನ್ ಮುಂದಕ್ಕೆ ಇದೆಲ್ಲ ಸರಿಯಾಗಿಲ್ಲ, ವರ್ಕ್ ಆಗಲ್ಲ, ವರ್ಕೌಟ್ ಆಗಲ್ಲ, ಅವ್ರು ಬಿಡಲ್ಲ. 300ನೇ ಒಂದು ಪ್ರಯತ್ನ ಸಕ್ಸಸ್ ಆಗತ್ತೆ. ಅದ ಕಾರಣ ಇವತ್ತು ಎಷ್ಟು ಜನಕ್ಕೆ ರೀಚ್ ಆಗಿದೆ? ಇವಾಗ 8.2 ಬಿಲಿಯನ್ ಏನಿದ್ದಾರೆ ನಮ್ಮ ಏನೋ ಇಡೀ ಪ್ರಪಂಚದಲ್ಲಿ. ಇದು 60,000 ಔಟ್ಲೆಟ್ಗಳನ್ನ ಹೊಂದಿದೆ ಇಡೀ ಪ್ರಪಂಚಾದ್ಯಂತ. ಎಲ್ಲರೂ ತಿಂದಿರ್ತೀರ KFC ಚಿಕನ್. ಸೊ ನಮಗೆ ಕೊಡೋದಿಕ್ಕೆ ಅಗಾಧವಾದ ಬ್ರಹ್ಮಾಂಡ ಇದೆ, ಯೂನಿವರ್ಸ್ ಇದೆ, ಅಬಂಡೆಂಟ್ ಆಗಿದೆ. ಮೇಲಾಗಿ ಇವತ್ತಿನ ಜನಸಂಖ್ಯೆ ಭಾರತದ 1.4 ಬಿಲಿಯನ್ ಇದೆ ಅಲ್ವಾ? ಸೊ ಎಷ್ಟು ಜನ ಇದ್ದಾರೆ? ಒಂದು ತಿರಸ್ಕಾರ ಆದ್ರೆ ಅಲ್ಲ, ಕೋಟ್ಯಾಂತರ ಮಂದಿ ಇದ್ದಾರೆ. ಅವ್ರು ನಮಗ್ ಕೊಡಕ್ ತಯಾರಾಗಿದ್ದಾರೆ, ನಾವು ಹುಡುಕ್ಬೇಕಷ್ಟೇ ಪ್ರಯತ್ನವನ್ನ ಬಿಡದೆ ಅಂತ ಹೇಳ್ತಾರೆ. ಓಕೆ, ದೆನ್ ಚಿಕನ್ ಸೂಪ್ ಫಾರ್ ದಿ ಸೋಲ್ ಅಂತ ಇದೆ. ಆ ಥರದ ಇನ್ನೊಂದು ಪುಸ್ತಕ ಕೂಡ. ಅವರು ಕೂಡ 130 ರಿಜೆಕ್ಷನ್ಸ್ ನ ಕಾಣ್ತಾರೆ. ಅದನ್ನ ಪಬ್ಲಿಷರ್ನ ಕಂಡಿಡಿಯಕ್ಕೆ ಯಾರ ಹತ್ರ ಹೋದ್ರು ಈ ಕಾನ್ಸೆಪ್ಟ್ ಓದ್ತಾರೆ, ಈ ಶಾರ್ಟ್ ಸ್ಟೋರೀಸ್ ಅಮ್ಮ ಇದು ವರ್ಕ್ ಆಗಲ್ಲ, ಜನ ಓದಲ್ಲ, ಹೋಗ್ರಿ ಹೋಗ್ರಿ ರಿಜೆಕ್ಟ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಆಗಿನ ಕಾಲದ ಜನರು ಏನು ಓದ್ತಾ ಇದ್ದಾರೆ ಆ ಮೈಂಡ್ ಸೆಟ್ ನ ಅವರು ಪರಿಗಣನೆ ತಗೊಂಡು ಆ ಒಂದು ತೀರ್ಮಾನಕ್ಕೆ ಬರ್ತಾ ಇರ್ತಾರೆ. ಬಟ್ 131ನೇ ವ್ಯಕ್ತಿ, ಒಬ್ಬ ಸಾಧಾರಣವಾದಂತಹ ಪಬ್ಲಿಷರ್, ಅವನಂತ ಉನ್ನತಿ ಸಾಧಿಸೋದನ್ನಲ್ಲ, ಸಾಧಾರಣತೆ ಒಂದು ರಿಸ್ಕ್ ತಗೋತಾನೆ. ಅದಕ್ಕೆ ಮುಂಚೆ ಇವ್ರು ಏನ್ ಮಾಡ್ತಾರೆ, ಥಿಂಕ್ ಔಟ್ ಆಫ್ ದಿ ಬಾಕ್ಸ್ ಅಂತ ಹೇಳ್ಬಿಟ್ಟು ಯಾರ್ಯಾರು ಅವ್ರ ಸೆಮಿನಾರ್ ಬರ್ತಾರೋ ಅವ್ರಿಗೆಲ್ಲರಿಗೂ ಈ ಪುಸ್ತಕ ನಾನು ಬರ್ತಾ ಇದೆ, ತಗೊಳ್ತೀರಾ, ತಗೊಂಡ್ರೆ ಅದರಿಂದ ಜ್ಞಾನವನ್ನು ಅಳವಡಿಕೆ ಮಾಡ್ಕೋತೀರಾ, ಹೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಒಂದು ಚಿಕ್ಕ ಸರ್ವೆ ಮಾಡ್ತಾರೆ. ಆ ಒಂದು ಚಿಕ್ಕ ಚಿಕ್ಕ ಅರ್ಜಿನಲ್ಲಿ ಅವರ ಒಂದು ಅಡ್ರೆಸ್, ಸಿಗ್ನೇಚರ್ ಎಲ್ಲ ತಗೋತಾರೆ. ಅದು ಥಿಂಕಿಂಗ್ ಔಟ್ ಆಫ್ ದಿ ಬಾಕ್ಸ್. 22,000 ಜನ ಹತ್ರ ಅದೆಲ್ಲ ತಗೊಂಡು ಹೋಗ್ತಾರೆ. ಬುಕ್ ಪಬ್ಲಿಷ್ ಆಗ್ತಾರೆ. ಸರ್ ನೀವು ಪಬ್ಲಿಷ್ ಮಾಡಿ, ಖಂಡಿತ ಜನ ಇಷ್ಟು ಜನ ಕಾಯ್ತಾ ಇದ್ದಾರೆ ಅಂದ್ರೆ ಅವ್ರು ನಂಬಲ್ಲ. ಯಾರು ತಗೊಳಲ್ಲ, ಲಾಸ್ ಆಗತ್ತೆ ನನಗೆ ಅಂತ. ಬಟ್ 131ನೇ ವ್ಯಕ್ತಿ ತಗೊಂತಾರೆ. ಅದರ ಕಾರಣ 8 ಮಿಲಿಯನ್ ಕಾಪೀಸ್ ಆಗತ್ತೆ, ಬೆಸ್ಟ್ ಸೆಲ್ಲಿಂಗ್ ಬುಕ್ ಆಗತ್ತೆ. 39 ಲ್ಯಾಂಗ್ವೇಜ್ ಅಲ್ಲಿ ಅದು ತರ್ಜುಮೆ ಅಥವಾ ಅನುವಾದಗೊಳ್ಳುತ್ತೆ ಇಡೀ ಪ್ರಪಂಚದಾದ್ಯಂತ. ಇವಾಗ ಇನ್ನ ಜಾಸ್ತಿ ಆಗುತ್ತೆ ಈ ಪುಸ್ತಕ ಬರೆಯುವಾಗ, ಅದು ಮಾಹಿತಿ ಇರುತ್ತೆ. ಸೊ ಎಷ್ಟು ಪ್ರಯತ್ನ. ತಿರಸ್ಕಾರ ಬಂತು ಅಂತ ಅವ್ರು ನಿಲ್ಲಿಸ್ಬಿಡ್ಬೋದಾಗಿತ್ತು, ಯಾರು ಓದಲ್ಲ ಅಂತ. 130 ಜನ ನಾನು ರಿಜೆಕ್ಟ್ ಮಾಡ್ತಾರೆ ಪುಸ್ತಕ ಅಂದ್ರೆ, ನನ್ನ ಪುಸ್ತಕ ಚೆನ್ನಾಗಿದೆ ಅಂತ ನನಗಾದ್ರೂ ಅನ್ಸಕ್ ಸಾಧ್ಯ ಇದೆಯಾ? ಸಾಧ್ಯ. ನಮ್ಗೆ ಒಂದು ರಿಜೆಕ್ಷನ್ ಆದ್ರೆ ಮುಗೀತು. ನನ್ನ ಅಪ್ರೋಚೇ ಸರಿ ಇಲ್ವೇನೋ, ನನ್ನಲ್ಲಿ ಆ ಸಾಮರ್ಥ್ಯ ಇಲ್ವೇನೋ, ನಾನು ನೋಡಕ್ ಚೆನ್ನಾಗಿಲ್ವೇನೋ, ನಾನು ಮಾತಾಡೋ ಶೈಲಿ ಸರಿ ಇಲ್ವೇನೋ, ನನ್ನಲ್ಲಿ ಏನೋ ಒಂದು ಗುಣ ಇರ್ಬೋದೇನೋ, ನನ್ನಲ್ಲೇ ಅವ್ರು ಯಾರಿಗೂ ಇಷ್ಟ ಆಗ್ತಾ ಇಲ್ಲ, ನನಗೆ ಆ ಒಂದು ಕನ್ಸಿಸ್ಟೆನ್ಸಿ ಇಲ್ವೇ. ಹಲೋ ಹೇಳಿ, ಸಾರಿ ಮ್ಯೂಟ್ ಮಾಡ್ಕೊಳ್ಳಿ. ಕ್ವಶನ್ಸ್ ಇದ್ರೆ ಕೊನೆಯಲ್ಲಿ ಕೇಳಿ. ಥ್ಯಾಂಕ್ ಯು. ಆತರ ಅನ್ಸುತ್ತೆ ಹೊರತು 130 2 ಲಕ್ಷ ಅಮೌಂಟ್ ಐತೆ, ಆಗುತ್ತವ ಹಾಕೊಂಡ್ರೆ ಹಾಕೋ ನಮ್ದಕ್ಕೆ ಯಾವ್ದಕ್ಕನ. ನಾವ್ ಇಷ್ಟ ಹಾಕು ಅಂತ ಹೇಳೋವರೆಗೂ ಏನ್ ದುಡ್ಡು ಹಾಕ್ಬಾರ್ದ ನೀವು?
ಹಲೋ, ಯು ಆರ್ ಸೇಯಿಂಗ್ ಸಮಥಿಂಗ್? ನಮ್ಮ ತೀರ್ಕೊಂಡಿರೋ ಜ್ಞಾನ ಇಲ್ವಾ? ಯಾರಿದು? ನೀವೇ ಮ್ಯೂಟ್ ಮಾಡ್ಬೇಕು. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಯಾರಿದು ಮ್ಯೂಟ್? ಪಂಕಜ ಚೆನ್ನಪ್ಪ. ಓಕೆ, ಐ ಆಮ್ ಮ್ಯೂಟ್, ಐ ಆಮ್ ಪುಟಿಂಗ್ ಆನ್ ಮ್ಯೂಟ್. ಓಕೆ, ಕೆಲವೊಮ್ಮೆ ಹಾಗಾಗತ್ತೆ, ದಟ್ಸ್ ನಾಟ್ ಎ ಪ್ರಾಬ್ಲಮ್. ಸೊ ಯಾ ಎಲ್ಲಿದ್ವಿ? ಯಾ ಆ ರೀತಿ ಆಗತ್ತೆ. ನಾವು ರಿಜೆಕ್ಷನ್ಗಳನ್ನ, ತಿರಸ್ಕಾರಗಳನ್ನ ತಿರಸ್ಕರಿಸಬೇಕು. 150 ರಿಜೆಕ್ಷನ್. ಇನ್ನೊಂದು ಎಕ್ಸಾಂಪಲ್ ಅಂದ್ರೆ, ಲಿಟ್ಲ್ ಅಂತ ಹೊಸ ಕಾನ್ಸೆಪ್ಟ್ ಇಂದ ಬರ್ತಾರೆ ಅವರು. ಶಾಲೆಗಳಲ್ಲಿ ಹೋಗಿ ಮಕ್ಳು ಈಗಲೇ ಲೀಡರ್ಶಿಪ್ ಕ್ವಾಲಿಟೀಸ್ ಹೇಳ್ಕೊಡುವಂಥದ್ದು, ಕ್ರಿಯೇಟಿವ್ ಆಗಿ ಏನೋ ಥಿಂಕ್ ಮಾಡೋ ತರ ಏನೋ ಒಂದು ಮಾಡುವಂಥದ್ದು. ಅದನ್ನ ಮತ್ತೆ ಗೋಲ್ ಸೆಟ್ ಮಾಡಿಸೋದು. ಚಿಕ್ಕ ವಯಸ್ಸಲ್ಲೇ ಗೋಲ್ ಸೆಟ್ ಮಾಡಿಸ್ಬಿಟ್ರೆ, ಯೋಚನೆ ಮಾಡಿ, ಗುರಿಗಳನ್ನ ಒಂದ್ಸೋ ತರ ಮಾಡಿಬಿಟ್ರೆ ಅವ್ರಿಗೆ ಈಸಿ ಆಗತ್ತೆ ಮುಂದೆ ಜೀವನದಲ್ಲಿ ಏನಾಗ್ಬೇಕು ಅಂತ ಹೇಳಿ ಗೊತ್ತಾಗಿ ಅದಕ್ಕೆ ಪೂರಕವಾದಂತಹ ಪ್ರಯತ್ನಗಳನ್ನ, ಕಲಿಕೆಗಳನ್ನ ಮಾಡಿ ಅದನ್ನ ಸಾಧಿಸೋ ಸಂಭವನೀಯತೆ ಹೆಚ್ಚಾಗಿರುತ್ತೆ ಅಲ್ವಾ? ಅದನ್ನ ಮಾಡಿಸೋ ಒಂದು ಕಾನ್ಸೆಪ್ಟ್ ನ ತರ್ತಾರೆ. ಅದು ಕೂಡ ಅವರು ಪ್ರಯತ್ನ ಪಡ್ತಾರೆ. 155 ಶಾಲೆಗಳು ರಿಜೆಕ್ಟ್ ಮಾಡುತ್ತೆ. ಬಟ್ ಆ ಪ್ರಯತ್ನ ಬಿಡದೇ ಇದ್ದಾಗ ಅವರು ಗೆಲ್ತಾರೆ. ಕೊನೆಗೆ ಇವತ್ತಿಗೆ ಅವರು 30,000 ಶಾಲೆಗಳಲ್ಲಿ ಪ್ರಪಂಚಾದ್ಯಂತ ಈ ಕಾನ್ಸೆಪ್ಟ್ ನ ಅಳವಡಿಕೆ ಮಾಡ್ತಾ ಇದ್ದಾರೆ. 65 ಲಕ್ಷ ಮಿಲಿಯನ್ ಡಾಲರ್ಸ್, $65 ಲಕ್ಷ ಗ್ರಾಂಟ್ ನ ಅವರು ಸಂಪಾದನೆ ಮಾಡ್ತಾ ಇದ್ದಾರೆ. ಇನ್ನೊಂದು ಎಕ್ಸಾಂಪಲ್ ಏನಂತ ಹೇಳಿದ್ರೆ, ಯಾವಾಗ್ಲೂ ಯಾಕೆ ನೆಕ್ಸ್ಟ್ ಅಂತ ಹೇಳಬೇಕು, ಇವ್ನು ರಿಜೆಕ್ಟ್ ಮಾಡಿದ್ರೆ ಮುಂದೆ ಏನು, ಮುಂದೆ ಮುಂದೆ ಏನು, ಮುಂದೆ ಮುಂದೆ ಅಂತ ಹೋಗ್ಬೇಕು ಅಂತ ಹೇಳೋದಕ್ಕೆ ಇದೆಲ್ಲ ಎಕ್ಸಾಂಪಲ್ಸ್. ಓಕೆ, ನಮ್ಗೆ ಮೋಟಿವೇಟ್ ಮಾಡೋದಕ್ಕೆ. ಇನ್ನೊಬ್ಬರಂತೂ ತುಂಬಾ ಅಸಾಧಾರಣ, 12,500 ಡೋರ್ನ ಲಾಕ್ ಮಾಡ್ತಾರೆ ಅಂತ ಹೇಳ್ತಾರೆ. ಆ, ಯಾಕೆ ಅಂತ ಹೇಳಿದ್ರೆ, ಐ ಟೇಕ್ ರಿಜೆಕ್ಷನ್ as someone blowing a bugle in my ear to wake me up and get doing rather than retreat ಅಂತ ಹೇಳ್ತಾರೆ. ಸಿಲ್ವರ್ ಸ್ಟಲೋನ್, ರಾಕಿ, ರ್ಯಾಂಬೋ ಸಿನಿಮಾ ನೀವು ನೋಡಿರ್ತೀರಾ. ಆ ಆಕ್ಟರು, ಅವ್ರಿಗೂ ರಿಜೆಕ್ಷನ್ಸ್ ಗಳಾಯ್ತು ಇನಿಷಿಯಲ್ ಸ್ಟೇಜಸ್ ಅಲ್ಲಿ. ಅವ್ರೇನ್ ಹೇಳ್ತಾರೆ ಅಂದ್ರೆ, ನಾನು ಯಾವುದೇ ವ್ಯಕ್ತಿ ಹತ್ರ ನನಗೊಂದು ಪಾತ್ರ ಕೊಡಿ ಅಂತ ಕೇಳಿದಾಗ ಅವ್ರು ರಿಜೆಕ್ಟ್ ಮಾಡ್ತಾರೆ. ಬಟ್ ನಾನೇನಂತ ಅನ್ಕೊಂತೀನಿ, ನನ್ನ ಕಿವಿನಲ್ಲಿ ಒಂದು ವಿಜಯ ಕಹಳೆ ಮೂಡಿಸ್ದಂಗೆ, ಮೊಳಗಿದಂಗೆ, ಇನ್ನೊಂದು ಪ್ರಯತ್ನ ಮಾಡು ಅಂತ ಹೇಳ್ದಂಗೆ ನನ್ಗೆ ಅನ್ನಿಸ್ತಾ ಇತ್ತು. ಅದಕ್ಕೆ ನಾನು ಇನ್ನೊಂದು ಪ್ರಯತ್ನ ಮಾಡ್ತಿದ್ದೆ. ನಾನು ಆ ರೀತಿ ತಗೊಂಡೆ. ಓಕೆ, ಅದನ್ನ ಎಚ್ಚರಿಸಕ್ಕೆ, ಮತ್ತೆ ಏನೋ ಡಿಫ್ರೆಂಟ್ ಆಗಿ ಮಾಡು ಅಂತ ಹೇಳೋದಕ್ಕೆ ಒಂದು ಚಿಕ್ಕ ಪಾಠ ಅಂತ ತಗೊಂಡು ನಾನು ಅದನ್ನ ಕಂಟಿನ್ಯೂ ಮಾಡಿದೆ ಅಂತ ಹೇಳ್ತಾರೆ. ನಿಮ್ಗೆ ಗೊತ್ತು, ಅವ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾಗಿಲ್ಲ. ಆಮೇಲೆ ಡಾಕ್ಟರ್ ಇಂಗ್ಯಾಚಿಸ್ ಪಯಾಜ ಚಿರೋಪ್ರಾಟಿಕ್, ಅದು ಅಷ್ಟೇ. ಅವರೊಂಥರ ಏನಂತಾರೆ, ಫಿಸಿಯೋಥೆರಪಿ ರಿಲೇಟೆಡ್ ಒಂದು ಟ್ರೀಟ್ಮೆಂಟ್ ಸೆಂಟರ್ನ ಇಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಅವ್ರಿಗೆಲ್ಲ ರಿಜೆಕ್ಷನ್ಸ್ ಆಗುತ್ತೆ. ಅವರು 12,500 ಮನೆಯ ಸರ್ವೆ ತಗೋತಾರೆ. 12,500 ಮನೆ ಸರ್ವೆ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದರ ಫಲವಾಗಿ ಇವತ್ತು 233 ನ್ಯೂ ಪೇಷಂಟ್ಸ್ಗಳನ್ನ ಅವಾಗಲೇ ಇಮ್ಮಿಡಿಯೇಟ್ ಆಗಿ ತಗೋತಾರೆ. $72,000 ಇನ್ಕಮ್ ಆ ನೆಕ್ಸ್ಟ್ ಮಂತ್ಗೆ ಸಿಗುತ್ತೆ ಅವರಿಗೆ, ಯಾವಾಗ ಸಕ್ಸಸ್ ಆಗಿರ್ತೀವಿ ನಾವು. ಸೊ ನೋ ಪರ್ಸನಲ್ ಆಗಿ ಏನೂ ತಗೊಳ್ಳೋದಲ್ಲ. ನಾವು ಫೋಕಸ್ ಮಾಡಬೇಕು, ನನಗೇನು ಬೇಕು ಅದನ್ನ ಫೋಕಸ್ ಮಾಡಬೇಕು. ಆ ಭಾವನೆ, ಎಮೋಷನ್ಸ್ ತಗೊಂಡ್ರೆ ನಾವು ಅದ್ ಮಾಡಕ್ ಸಾಧ್ಯ ಆಗಲ್ಲ. ಪರ್ಸನಲ್ ಆಗಿ ತಗೋಬಾರ್ದು, ವೈಯಕ್ತಿಕವಾಗಿ ಏನನ್ನು ತಗೋಬಾರ್ದು. ಯಾಕಂದ್ರೆ ನಾವು ಇಟ್ಟಿರುವಂತ ಒಂದು ಗುರಿ, ಒಂದು ನೋಬಲ್ ಕಾಸ್, ಅದರ ಕಡೆ ಗಮನ ಇರಲಿ. ನಾನು ಅಷ್ಟು ದುಡ್ಡು ಸಂಪಾದನೆ ಮಾಡಬೇಕು, ನಾನು ಬೇರೆ ಆಲ್ಟರ್ನೇಟಿವ್ ಇನ್ಕಮ್ ಸ್ಟ್ರೀಮ್ ನ ಜನರೇಟ್ ಮಾಡಬೇಕು, ಆ ನೆಟ್ವರ್ಕ್ ಮಾಡಬೇಕು ಅಂದ್ರೆ ನಾನು ರಿಜೆಕ್ಷನ್ ಮಾಡಂಗಿಲ್ಲ. ನೆಟ್ವರ್ಕಿಂಗ್ ಮಾರ್ಕೆಟಿಂಗ್ ತಗೊಳ್ಳಿ, ಎಷ್ಟೊಂದು ನಾನು ಬೇಡ ಅಂತ ಹೇಳ್ತಾರೆ. ಆದ್ರೆ ನೀನ್ ಬೇಡ ಅಂತ ಯಾರೋ ಒಬ್ರು ಬೇಕು ಅನ್ನೋ ಒಂದು ಒಂದು ಮನೋಭಾವ ಇಟ್ಕೊಂಡು, ಛಲ ಇಟ್ಕೊಂಡು ಹೋದ್ರೆ ಸಾಧ್ಯ ಆಗತ್ತೆ ಅಂತ ನಾನು ಕಥೆ ಹೇಳ್ತಾ ಇಲ್ಲ. ಇದೆಲ್ಲ ಸಾಧಕರು ಸಾಧನೆ ಮಾಡಿರೋ ಅಂಥದ್ದು. ಹಾಗಾಗಿ ಅವರು ಏನು ಮಾಡಿದ್ದಾರೆ ಅದನ್ನ ನಾನು ಜಸ್ಟ್ ಕಾಪಿ ಪೇಸ್ಟ್ ಮಾಡಿದ್ರೆ ನನಗೂ ಕೂಡ ಸಕ್ಸಸ್ ಸಿಗ್ತಾ ಹೋಗುತ್ತೆ. ಓಕೆ, ಇದೆಲ್ಲ ಸಮ್ ಫೇಮಸ್ ರಿಜೆಕ್ಷನ್ಸ್ ಇದೆ. ಅಲೆಕ್ಸಾಂಡರ್ ಗ್ರಹಂ ಬೆಲ್ ಫೋನ್ ಕಂಡಿಡಿದಾಗಲೂ ಕೂಡ, ಇಲ್ಲಿ ಎಲೆಕ್ಟ್ರಿಕ್ ಟಾಯ್ ನಾವು ತಗೊಳಲ್ಲ ಹೋಗ್ರಿ ಅಂತ ಒಂದು 200 ಜನ ರಿಜೆಕ್ಟ್ ಮಾಡ್ತಾರೆ. ಆಗ್ಬಿಟ್ಟಿದ್ರೆ, ಅವರು ಸುಮ್ಮನೆ ಆಗ್ಬಿಟ್ಟಿದ್ರೆ ನಮ್ಗೆ ಫೋನೇ ಬರ್ತಾರಲಿಲ್ಲ ಪ್ರಪಂಚಕ್ಕೆ ಅಲ್ಲ. ಸೊ ದೀಸ್ ಆರ್ ಆಲ್ ದಿ ಎಕ್ಸಾಂಪಲ್ಸ್. ಐ ಡೋಂಟ್ ವಾಂಟ್ ಟು ಗೋ ಡೀಪ್ ಇನ್ ಟು ದಟ್. ಆಲ್ರೆಡಿ ನಮ್ಗೆ ಎಕ್ಸಾಂಪಲ್ಸ್ ಗೊತ್ತಾಗಿದೆ. ಮುಖ್ಯವಾಗಿ ನಮ್ಗೆ ಮುಖ್ಯವಾದ ಕಾನ್ಸೆಪ್ಟ್ ಗೊತ್ತಾಗಿದೆ, ಏನ್ ಮಾಡ್ಬೇಕು ಅಂತ, ಅಲ್ವಾ? ಕ್ಲಿಯರ್ ಫ್ರೆಂಡ್ಸ್? ಯಾ Yes, ಕ್ಲಿಯರ್? sir.
Yes, yes, Thank you sir. so much. Now let's move on to next phase of warrior declaration. ವಾರಿಯರ್ ಡಿಕ್ಲರೇಷನ್ ನಾವು ಮಾಡ್ತೀವಿ. ಅದಕ್ಕೆ ಮುಂಚೆ ಒಂದು ಫೋಟೋ ತಗೊಳ್ಳೋಣವಾ? ನಮ್ಮ ಡೈಲಿ ರೊಟೀನ್. ಯಾ ಬನ್ನಿ ಕ್ಯಾಮ್ರಾ ಮುಂದೆ, ಕ್ಯಾಮ್ರಾಗೆ ಬನ್ನಿ. ಮೇಕಪ್ ಮಾಡಿರೋರು. ಯಾ ತಮಾಷೆ ಮಾಡಿದೆ ಸ್ನೇಹಿತರೆ. ಹಲೋ ಸರ್, ಹ್ಮ್ ಕೃಷ್ಣ ಸರ್. ಯಾರು? ಸರ್ ಕೃಷ್ಣ ಅದೇ ಹೇಳಿ. ಕೃಷ್ಣ ಹೇಳಿ. ಇವತ್ತಿಂದ ಟಾಸ್ಕ್ ಏನಂತ ಹೇಳಿ ಸರ್, ಏನ್ ಮಾಡ್ಬೇಕಂತ. ಇವತ್ತಿನ ಟಾಸ್ಕ್ ಏನಪ್ಪಾ ಅಂತ ಹೇಳಿ, ನಾವು ಯಾವುದೋ ಒಂದು ವಿಚಾರ ನನಗೆ ಬೇಕು. ಓಕೆ, ಯಾರ ಹತ್ರನೋ ಹಣ ಸಹಾಯ ಕೇಳಬೇಕು, ಅಥವಾ ಅವರ ಸಮಯ ಸಹಾಯ ಕೇಳಬೇಕು. ಅದನ್ನ ನಾವು ಕೇಳಿರ್ತೀವಿ ಅಥವಾ ಪ್ರಯತ್ನ ಮಾಡಿರ್ತೀವಿ. ಪ್ರೀತಿನ ಕೇಳಿರ್ತೀವಿ, ಗಂಡ ಹತ್ರನೋ, ಹೆಂಡತಿ ಹತ್ರನೋ, ಮಕ್ಳ ಹತ್ರನೋ, ಇನ್ಲಾಸ್ ಹತ್ರನೋ, ಯಾರ ಹತ್ರನೋ, ಸ್ನೇಹಿತರ ಹತ್ರನೋ. ಅವ್ರು ರಿಜೆಕ್ಟ್ ಮಾಡಿರ್ತಾರೆ. ಅದಕ್ಕೆ ನಾವು ಅಲ್ಲಿಗೆ ನಮ್ಮ ಪ್ರಯತ್ನ ನಿಲ್ಲಿಸದೆ, ಇನ್ನೊಬ್ಬರ ವ್ಯಕ್ತಿ ಯಾರು ನನಗೆ ಅದನ್ನ ಕಂಪನ್ಸೇಟ್ ಮಾಡೋರು, ನನಗೆ ಆ ಹಣ ಸಹಾಯ ಮಾಡೋರು ಯಾರು, ನನಗೆ ಆ ಕೆಲಸ ಕೊಡೋರು ಯಾರು? ಈ ಡೆಲ್ ಕಂಪನಿ, ಇನ್ಫೋಸಿಸ್ ಕೊಡ್ಲಿಲ್ವಾ? ವಿಪ್ರೋ ಕೊಡ್ತಾನ? ಆಯ್ತಾ? ಅಥವಾ ನನಗೆ ಮನೆಯಲ್ಲಿ ಯಾರೋ ಪ್ರೀತಿ ಕೊಡ್ಲಿಲ್ಲ, ನನಗೇನೋ ಒಂದು ಭಾವನೆ ಹಂಚ್ಕೊಳಕ್ಕೆ ಯಾರೋ ಸಮಯ ಕೊಟ್ಟಿಲ್ಲ, ಇನ್ನೊಬ್ರು ಯಾರು ಕೊಡೋರು ಸಮಯ? ನಿನ್ನೆ ಅದೇ ವ್ಯಕ್ತಿ ಹತ್ರ ಪ್ರಯತ್ನ ಪಡಿ ಅಂತ ಕೇಳಿದ್ರು. ಕೇಳಿ 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 ಅವ್ರು ಕೊಡ್ತಾರೆ ಒಂದಿನ. ಏನಪ್ಪ ಇವನು ಪದೇ ಪದೇ ಬರ್ತಾ ಇದ್ದಾನೆ ಅಂತ ಅವ್ರಿಗೂ ಒಂಥರ ಅನ್ಸುತ್ತೆ. ಇಲ್ಲಿ ಇವತ್ತು ಈ ವ್ಯಕ್ತಿಗೆ ಆಗಿಲ್ವಾ, ನನಗೇನ್ ಬೇಕು ಅದನ್ನು ಒಬ್ಬ ವ್ಯಕ್ತಿನೇ ಕೊಡ್ಬೇಕು ಅಂತಿಲ್ಲ, ಇನ್ನೊಬ್ಬ ವ್ಯಕ್ತಿನೂ ಕೊಡ್ತಾನೆ. ಅನ್ಲೇಸ್ ಅದರ್ವೈಸ್ ಆ ವ್ಯಕ್ತಿ ಮಾತ್ರ ಕೊಡ್ತಾನೆ ಅನ್ನೋ ವಿಚಾರಕ್ಕೆ ಬಿಟ್ಟು ನಾನು ಹೇಳ್ತಾರೆ. ಅದು ಬಿಟ್ಟಾಕಿ ಆ ಕೆಲವೊಂದು ವಿಚಾರಗಳು ಸಂಬಂಧಕ್ಕೆ ಬಂದ್ರೆ ಆ ವ್ಯಕ್ತಿ ಮಾತ್ರ ಕೊಡಬೇಕು, ಅದಕ್ಕಲ್ಲ, ಅದಕ್ಕೆ ನಾವು ಮಾತಾಡ್ತಲ್ಲ. ಆ ವ್ಯಕ್ತಿಗೆ ನಿನ್ನೆ ಕಾನ್ಸೆಪ್ಟ್ ಅನ್ವಯಿಸ್ಬೇಕು. ಏನಂದ್ರೆ ಪದೇ ಪದೇ ಕೇಳಬೇಕು, ಪದೇ ಪದೇ ಕೇಳಬೇಕು, ಪರ್ಸನಲ್ ಆಗಿ ತಗೊಳ್ದೆ. ಇವತ್ತು ಯಾರೋ ಒಬ್ರು ನಿಮ್ಗೆ ಜ್ಞಾನ ಕೊಡ್ತೀನಿ, ಕೊಡಕ್ ಆಗ್ತಾ ಇಲ್ಲ ಅಂತಂದ್ರೆ, ನಿಮ್ಗೆ ಆ ಮುಂದುವರಿಯೋದಕ್ಕೆ, ಅಲ್ಲಿ ಸ್ಟಕ್ ಆಗಿದ್ರೆ ಅಲ್ಲಿಂದ ಮುಂದೆ ಹೋಗೋದಿಕ್ಕೆ ಏನೋ ಒಂದು ಬೇಕು. ನಿಮ್ಗೆ ಏನೋ ಒಂದು ಟ್ರೈನಿಂಗ್ ಬೇಕು, ಏನೋ ಒಂದು ನಾಲೆಜ್ ಬೇಕು ಅಲ್ವಾ? ಅದನ್ನ ಕೇಳ್ಬೇಕು. ಕೇಳಿ ತಿರಸ್ಕಾರ ಹೊಂದಿರ್ತೀರ ಈ ಹಿಂದೆ, ಬಟ್ ಆದ್ರೂ ಪ್ರಯತ್ನ ಪಡಬೇಕು. ಕ್ಲಿಯರ್? ಕ್ಲಿಯರ್ ಕೃಷ್ಣ? ಎಸ್ ಸರ್, ಕ್ಲಿಯರ್ ಸರ್. ಲಿಸ್ಟ್ ಮಾಡ್ತೀವಿ ಸರ್. ಲಿಸ್ಟ್ ಮಾಡಿ. ಅಟ್ಲೀಸ್ಟ್ ಒಂದು ಅಂಶ, ಒಂದು ತಿರಸ್ಕಾರ ಏನಾಗಿತ್ತು ನಿಮ್ಗೆ ಈ ಹಿಂದೆ, ಅದನ್ನ ನೀವು ಇವತ್ತು ಒಂದು ರಿಸಲ್ಟ್ ಆಗಿ ಕನ್ವರ್ಟ್ ಮಾಡಬೇಕು. ಆ ಛಲ ಇಟ್ಕೊಂಡು, ಅಂದ್ರೆ ಅದೊಂದು ಸ್ವಭಾವ. ಒಂದನ್ನ ನಾನು ಮಾಡಿದಾಗ ನನ್ನ ಓವರ್ ಆಲ್ ಸ್ವಭಾವ ಬದಲಾಗುತ್ತೆ. ಮೀನಿಂಗ್ ಇದೆಲ್ಲ ಎಕ್ಸರ್ಸೈಸ್ ಯಾಕೆ ಮಾಡಿಸ್ತಾ ಇರೋದು? ನಮ್ಮಲ್ಲಿ ಏನು ಆಳವಾಗಿ ಬೇರೆಯವರಿದೆ ಸುಪ್ತ ಮನಸ್ಸಿನಲ್ಲಿ, ನಮ್ಮ ಅಭ್ಯಾಸಗಳು, ಅದೇ ನಮ್ಮನ್ನ ಆಪರೇಟ್ ಮಾಡ್ತಾ ಇರೋದಲ್ವಾ? ರಿಯಾಕ್ಟ್ ಮಾಡಿಸುತ್ತೆ, ಎಲ್ಲ ಮಾಡುತ್ತೆ. ಈ ತರ ಎಕ್ಸರ್ಸೈಸ್ ಮಾಡಿದಾಗ ವಿ ಆರ್ ಕಮಿಂಗ್ ಔಟ್ ಆಫ್ ಅವರ್ ಕಂಫರ್ಟ್ ಝೋನ್. ಎಷ್ಟೋ ಜನಕ್ಕೆ ಒಬ್ಬರ ಹತ್ರ ಸಾಲ ಕೇಳೋಕ್ಕೂ ಕಷ್ಟ. ಎಸ್ ಆರ್ ನೋ? ಇನ್ನು ಪ್ರೀತಿಯಲ್ಲಿ ಕೇಳ್ತಾರೆ, ಯಾಕಂದ್ರೆ ಅವ್ರದ್ದೇ ಆದ ನಂಬಿಕೆ ವ್ಯವಸ್ಥೆ. ನಾನು ಕೇಳಿದ್ರೆ ನನ್ನ ಬಗ್ಗೆ ಏನೋ ತಿಳ್ಕೊತಾರೆ, ನಂಗೆ ಅವಮಾನ ಆಗತ್ತೆ ಅಂತ. ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಅದೊಂದು ನಂಬಿಕೆ ವ್ಯವಸ್ಥೆ. ಬಟ್ ನನಗೆ ಬೇಕಾಗಿದ್ದಾಗ ಆ ಸಮಯದಲ್ಲಿ ಯಾವುದೋ ಒಂದು ಅಪಾರ್ಚುನಿಟಿ ಬರುವಾಗ ನಂಗೆ ಆ ದುಡ್ಡು ಹಾಕ್ಲಿಲ್ಲ ಅಂತ ಹೇಳಿದ್ರೆ ನಾನು ಆ ಬಿಸ್ನೆಸ್ ಮುಂದುವರಿಯಕ್ಕೆ ಸಾಧ್ಯ ಆಗಲ್ಲ. ಅದು ಅಗಾಧವಾದ ಕೋಟಿಗಟ್ಲೆ ನಂಗೆ ಲಾಸ್ ಆಗುತ್ತೆ. ಬಟ್ ಆ ರಿಸ್ಕ್ ತಗೋಬೇಕು ತೀರಾ ಅವಶ್ಯಕತೆ ಇದ್ದಾಗ, ಮೋಜು ಮಾಡಕ್ಕಲ್ಲ, ಅವಶ್ಯಕತೆ ಇರುವಾಗ. ಅಷ್ಟೋ ಇಡೀ ಪ್ರಪಂಚನೇ ಸಾಲದಿಂದ ಕೂಡಿದೆ. ಸರ್ ನಾವು ಪ್ರತಿಯೊಬ್ರು ಸಾಲನೇ, ನಾವು ಅಷ್ಟೇ. ನಾವು EMI ಇರುತ್ತೆ, ನಿಮ್ಗೆ EMI ಇರುತ್ತೆ. ಹಾಗಿರುವಾಗ ನಮಗೇನು ಬೇಕು ಅದನ್ನು ಸಾಧಿಸ್ಕೋಬೇಕು ಅಂತ ಹೇಳಿದ್ರೆ ಪರ್ಸನಲ್ ಆಗಿ ಏನು ತಗೋಬಾರ್ದು. ಯಾವಾಗ ತಗೊಳ್ಳಲ್ವೋ ನಾವು, ಒಬ್ಬರು ತಿರಸ್ಕಾರ ಮಾಡಿದ್ರು ಮನ್ಸು ನೋವು ಮಾಡ್ಕೊಳ್ಳೆ ಇನ್ನೊಬ್ರ ಹತ್ರ ಹೋಗ್ತೀವಿ, ಅಥವಾ ಆ ವ್ಯಕ್ತಿ ಹತ್ರ ಮತ್ತೆ ಹೋಗ್ತೀವಿ. ಆಯ್ತಾ ಫ್ರೆಂಡ್ಸ್? ಓಪನ್ ಆಗಿದೆ ಅವರೆಲ್ಲರಿಗೂ ಅದು? Yes, sir. Open ಆಗಿದೆ. Okay, thank you. Thanks for that confirmation. And okay, good. Most of you have liked that post. Very good. Very good. You are the real action takers. And ಮಿಕ್ದವ್ರಿಗೆ ಏನೋ ಸಮಸ್ಯೆ ಆಗ್ತಾ ಇರ್ಬೋದು, ಅದೇನು ಅಂತ ನೋಡುವ ಮುಂಚೆ. ಈಗ ವಿಲ್ ಗೋ ಬ್ಯಾಕ್ ಟು ಅವರ್ ಫೇವ್ರೇಟ್ ಯೋಧರ ಘೋಷಣೆ. ನಾವೆಲ್ಲ ಯೋಧರು. ನಮ್ಮಲ್ಲಿರೋ ನಿಜ ಸಾಮರ್ಥ್ಯನ ಹೆಕ್ಕಿ ತೆಗೆಯೋಕೆ ಸಿದ್ಧರಾಗಿರುವಂತಹ, ಬದ್ಧರಾಗಿರುವಂತಹ ಯೋಧರು ನಾವು. ಓಕೆ, ಶುರು ಮಾಡೋಣವಾ? ನಾನು ಹೇಳ್ತೀನಿ, ನೀವು ರಿಪೀಟ್ ಆಫ್ಟರ್ ಮೀ. ಮೈಕಲ್ ಹೇಳೋ ಅವಶ್ಯಕತೆ ಇಲ್ಲ, ನೀವು
ಮ್ಯೂಟ್ ಮಾಡಿಕೊಂಡು ಅದನ್ನ ಉಚ್ಚಾರ ಮಾಡಬೇಕು. ಇವು ದೃಢವಾಕ್ಯಗಳು ಸ್ನೇಹಿತರೆ, ತುಂಬಾನೇ ಮುಖ್ಯ. ಈ ಅಫರ್ಮೇಶನ್ಸ್ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ರಿವೈರ್ ಮಾಡೋದಕ್ಕೆ ಮತ್ತೆ ನಮ್ಮ ಬಗ್ಗೆ ನಮ್ಮಲ್ಲಿರೋ ಸಾಮರ್ಥ್ಯನ ಹೆಕ್ಕಿ ತೆಗೆಯೋಕೆ ಸಹಾಯ ಮಾಡುವಂತಹ ಘೋಷಣೆಗಳು. ಇದು ಇವಾಗಲೇ ಎಲ್ಲ ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ನೋಡ್ಕೋಬಹುದು. ಓಕೆ, ರೈಟ್. 1 2 3 ಗೋ. ನಾನು ಒಬ್ಬ ಯೋಧ, ಭಯದ ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ನಾನು ಒಬ್ಬ ಯೋಧ, ಏನೇ ಆಗಲಿ ನಾನು ಏನನ್ನಾದರೂ ಮಾಡಲು ಸಿದ್ಧನಾಗಿದ್ದೇನೆ. ನಾನು ಒಬ್ಬ ಯೋಧ, ನಾನು ಪ್ರತಿಯೊಂದು ಕೆಲಸವನ್ನು 100% ಮಾಡುತ್ತೇನೆ. ನಾನು ಒಬ್ಬ ಯೋಧ, ನಾನು ಕಠಿಣವಾದದ್ದನ್ನು ಮಾಡಲು ಸಿದ್ಧನಾಗಿದ್ದೇನೆ. ನಾನು ಒಬ್ಬ ಯೋಧ, ಯಾವುದೇ ರೀತಿಯ ಮನಸ್ಥಿತಿಯ ನಡುವೆಯೂ ನಾನು ಕ್ರಮ ಕೈಗೊಳ್ಳುತ್ತೇನೆ. ಎಸ್, ನಾನು ಒಬ್ಬ ಯೋಧ, ಯಾವುದೇ ಅಡಚಣೆಗಳಿಗಿಂತಲೂ ನಾನು ದೊಡ್ಡವನಾಗಿದ್ದೇನೆ. ಅವೆಲ್ಲ ಚಿಕ್ಕದು ನನ್ನ ಮುಂದೆ. ನಾನು ಒಬ್ಬ ಯೋಧ, ನಾನು ಏನೇ ನಡೆದ್ರೂ ಸಹ ಯಶಸ್ಸನ್ನ ಸಾಧಿಸುತ್ತೇನೆ, ಕಮ್ ವಾಟ್ ಮೇ. ನಾನು ಒಬ್ಬ ಯೋಧ, ನಾನು ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ನಾನು ಒಬ್ಬ ಯೋಧ, ನನ್ನ ಆಯ್ಕೆಗಳು ನನ್ನ ವಾಸ್ತವಿಕತೆಯನ್ನು ರೂಪಿಸುತ್ತವೆ. ಎಸ್, ನಂದೇ ಚಾಯ್ಸು. ಇವತ್ತು ನಾನು ಏನಾಗಿದ್ದೀನಿ, ನೆನ್ನೆ ಮಾಡಿರೋ ಚಾಯ್ಸ್ ಆಯ್ಕೆಗಳು. ನಾಳೆ ಏನಾಗ್ತೀನಿ, ನಾನು ಇವತ್ತು ಏನ್ ಚಾಯ್ಸ್ ಮಾಡ್ತಾ ಇದ್ದೀನಿ ಆಯ್ಕೆಗಳು, ಅದರ ಫಲಿತಾಂಶ ಆಗಿರುತ್ತೆ. ಎಸ್, ನನಗಾಗೋದಿಲ್ಲ ಅನ್ನೋ ಮಾತೇ ಇಲ್ಲ. ನಾನು ಮಾಡೋದು ಅಥವಾ ಬಿಡೋದು ಕೇವಲ ನನ್ನ ಆಯ್ಕೆ. ನಾನು ಮನ್ಸು ಬಿಟ್ರೆ ಮಾಡೇ ಮಾಡ್ತೀನಿ. ಪ್ರಯತ್ನಿಸ್ತೀನಿ ಅನ್ನೋದಿಲ್ಲ, ನಾನು ಮಾಡ್ತೀನಿ ಇಲ್ಲ ಮಾಡೋದಿಲ್ಲ. ಯಾರಾದ್ರು ಬಂದು ಕೇಳಿದಾಗ ಬಿ ಅ ಫ್ರೆಂಡ್, ಮುಜುಗರ ಬೇಡ, ಸಂಕೋಚ ಬೇಡ, ಏನ್ ಅನ್ಕೊಂತಾರೆ ಬೇಡ. ಪ್ರಯತ್ನ ಮಾಡ್ತೀನಿ, ಇಲ್ಲ ಆಗತ್ತೆ, ಆಗಲ್ಲ, ಅಷ್ಟೇ. ನಾನು ನನ್ನ ಹೃದಯಕ್ಕೆ ಸತ್ಯನಿಷ್ಠನಾಗಿದ್ದೇನೆ. ಬೇರೆಯವ್ರ ನಿಷ್ಠನಾಗಿದ್ದೇನೆ ಅನ್ನೋ ಗೊತ್ತಿಲ್ಲ, ನನಗೆ ನಾನು ಸತ್ಯನಿಷ್ಠನಾಗಿದ್ದೇನೆ. ನಾನು ಒಬ್ಬ ಯೋಧ, ನಾನು ನನ್ನ ಸತ್ಯವನ್ನು ಸಹಾನುಭೂತಿಯಿಂದ ಹೇಳುತ್ತೇನೆ. ಅಫ್ಕೋರ್ಸ್ ಅವರೇನೋ ತಪ್ಪು ಮಾಡ್ತಾ ಇದಾರೆ ನನ್ನ ಮುಂದೆ, ಅವರು ಬೇಡದೇ ಇರುವಂತಹ ಒಂದು ಘಟನೆ ಜರುಗ್ತಾ ಇದೆ, ನಾನು ಸುಮ್ಮನೆ ಕೂತ್ಕೋಬೇಕು ಅಂತಿಲ್ಲ ಅಥವಾ ಹಾರ್ಷ್ ಆಗಿ ಹೇಳ್ಬೇಕು ಅಂತಿಲ್ಲ. ಆ ತಪ್ಪನ್ನ ನಾನು ಹೇಳ್ತಾ ಇದ್ದೀನಿ, ಆದ್ರೆ ಹೇಳ್ತಿದ್ದೀನಿ ಸಹಾನುಭೂತಿಯಿಂದ, ಎಂಪಥೆಟಿಕ್ ಆಗಿ. ಅವ್ರಿಗೆ ಗೊತ್ತಿಲ್ಲ ತಪ್ಪು ಮಾಡ್ತಾ ಇದ್ದಾರೆ, ಅಜ್ಞಾನಿಗಳು ಅಂತ ಸತ್ಯನ ಹೇಳ್ತೀನಿ. ಸುಮ್ಮನೆ ಕೂತ್ಕೋತಾ ಇಲ್ಲ ಅಥವಾ ಹಾರ್ಷ್ ಆಗಿ ಅವ್ರು ಬೈತಾ ಇಲ್ಲ, ಪ್ರತಿಕ್ರಿಯೆ ನೀಡ್ತಾ ಇಲ್ಲ. ಬಟ್ ನಾನು ಹೇಳ್ತೀನಿ, ಸಹಾನುಭೂತಿಯಿಂದ ಹೇಳ್ತೀನಿ, ಯಾಕಂದ್ರೆ ನಾನು ಒಬ್ಬ ಯೋಧ. ಓಕೆ, ನಾನು ಒಬ್ಬ ಯೋಧ, ನಾನು ನನ್ನ ಬದ್ಧತೆಯನ್ನು ಕಾಯ್ದುಕೊಳ್ಳುತ್ತೇನೆ. ಎಸ್, ನನ್ನ ಕಮಿಟ್ಮೆಂಟ್ ನ ಕಾಯ್ದುಕೊಳ್ತೀನಿ. ನಾನು ಒಬ್ಬ ಯೋಧ, ನನ್ನ ಮಾತೇ ಕಾನೂನು, ಬೇರೆಯವ್ರದಲ್ಲ, ನನ್ನ ಮಾತು ಕಾನೂನು. ನಾನು ಒಬ್ಬ ಯೋಧ, ನಾನು ನನ್ನನ್ನು ಈಗಲೇ ಅನುಮೋದಿಸುತ್ತೇನೆ, ನನ್ನನ್ನು ಈಗಲೇ ಕನ್ಫರ್ಮ್ ಮಾಡ್ತೇನೆ. ನಾನು ಒಬ್ಬ ಯೋಧ, ನನಗೆ ಎಲ್ಲಾ ಸಾಧ್ಯ ಇದೆ ಎಂದು ನಾನು ನಂಬ್ತೇನೆ. ಎಲ್ಲಾ ಸಾಧ್ಯ ಇದೆ ನನಗೆ, ನನ್ನ ಕೈಲಿ ಎಲ್ಲ ಮಾಡಕ್ ಸಾಧ್ಯ ಇದೆ. ಜನಗಳು ನನ್ನನ್ನು ತಡೆಯಕ್ಕಾಗಲ್ಲ, ಯಾರು ತಡೆಯಕ್ಕಾಗಲ್ಲ. ನಾನು ಅನ್ಕೊಂಡ್ರೆ ಸಾಧಿಸ್ತೇನೆ. ಅಪಾರವಾದಂತಹ ಆ ಸಾಮರ್ಥ್ಯ ನನ್ನೊಳಗೆ ಇದೆ. ಸೊ ನಾನು ಒಬ್ಬ ಯೋಧ, ನಾನು ಒಬ್ಬ ಯೋಧ, ನಾನು ಒಬ್ಬ ಯೋಧ. ವೆಲ್ಡನ್ ವೆಲ್ಡನ್ ಗಾಯ್ಸ್, ನೀವೆಲ್ಲ ಯೋಧರೆ, ನಾವೆಲ್ಲ ಯೋಧರೆ. ಇವತ್ತು ನಮ್ಮ ಒಂದು ಗುರಿಯ ಕಡೆ ಹೋಗ್ತಾ ಇದ್ದೀವಿ, ಇಷ್ಟರೇ ಅದನ್ನ ಸಾಧಿಸ್ತೀವಿ. ಓಕೆ, ಈಗ ನಮ್ಮ ಸಿಗ್ನೇಚರ್ ಸ್ಟೆಪ್ ಅಪರಿಮಿತ, ಅದು 3 ಚಪ್ಪಾಳೆ ಮತ್ತು ಘೋಷಣೆ. ನಾನು ಅಪರಿಮಿತ ಅಂತ ನಾವು ನೆನಪಿಸ್ಕೋಬೇಕು ಪದೇ ಪದೇ. ಎಸ್, ವಿ ಆರ್ ಅಪರಿಮಿತಾಸ್. ರೆಡಿ, ಸ್ಟಡಿ, 1 2 3 ಗೋ. ಜೋರದ ಚಪ್ಪಾಳೆ, ಆಕ್ಯುಪ್ರೆಷರ್ ಆಗ್ಬೇಕು. ಓಕೆ, ನಾನು ಅಪರಿಮಿತ, ನಾನು ಅಪರಿಮಿತ, ನಾನು ಅಪರಿಮಿತ. ಎಸ್, ನಾವೆಲ್ಲ ಅಪರಿಮಿತರೇ. ಪರಿಮಿತಿ ಇಲ್ಲದೇ ಇರುವಂತಹ ಸಾಮರ್ಥ್ಯ ನಮ್ಮಲ್ಲಿದೆ. ಅಬಂಡೆಂಟ್ ಆಗಿದೆ, ಲಿಮಿಟ್ಲೆಸ್ ಆಗಿದೆ, ಇನ್ಫೈನೈಟ್ ಆಗಿದೆ. ಅದು ನಾವು ಹೆಕ್ಕಿ ತೆಗೆಯೋ ಪ್ರಯತ್ನದಲ್ಲಿದ್ದೀವಿ. ಇಷ್ಟರಲ್ಲಿ ಅದನ್ನ ಸಾಧಿಸ್ತೀವಿ. ಓಕೆ ಫ್ರೆಂಡ್ಸ್, ಈಗ ಧ್ಯಾನ ಮಾಡೋ ಸಮಯ. ಈಗ ಆರಾಮದಾಯಕ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಬೆನ್ನುಗಳು ಸ್ಥಿರವಾಗಿರಲಿ ಮತ್ತು ಕಣ್ಣುಗಳನ್ನು ಮುಚ್ಚಿ. ನಿಮ್ಮ ಗಮನ ಉಸಿರಾಟದ ಮೇಲಿರಲಿ. ನಾನು ಇನ್ಹೇಲ್ ಎಂಬ ಸೂಚನೆ ಮೇರೆಗೆ ಉಸಿರನ್ನು ಒಳಗೆಯೂ, ಎಕ್ಸೇಲ್ ಎಂಬ ಸೂಚನೆ ಮೇರೆಗೆ ಉಸಿರನ್ನು ಹೊರಗಡೆ ಬಿಡಬೇಕು. ಮತ್ತೆ ಹೋಲ್ಡ್ ಎಂಬ ಸೂಚನೆ ಮೇರೆಗೆ ಉಸಿರನ್ನ ಹಿಡಿದಿಡಬೇಕು. ಕೌಂಟ್ ಮಾಡೋ ಗಂಟ ರಿಲೀಸ್ ಅಂದಾಗ ಉಸಿರನ್ನ ಬಿಡಬೇಕು.
ನಾನು ಎಷ್ಟು ನಿಧಾನವಾಗಿ ಹೇಳ್ತೀನಿ, ದೀರ್ಘವಾಗಿ ಹೇಳ್ತೀನಿ, ಅಷ್ಟು ನಿಧಾನ ಉಸಿರನ್ನು ತಗೋಬೇಕು, ಅಷ್ಟು ನಿಧಾನ ಉಸಿರನ್ನು ಕೂಡ ಬಿಡಬೇಕು. ಓಕೆ, ಪ್ರಯತ್ನ ಪಡಿ. ಕೆಲವರಿಗೆ ದೀರ್ಘವಾದ ಉಸಿರಾಟ ಸಮಸ್ಯೆ ಇದ್ರೆ ಲಂಗ್ಸ್ ಕೆಪಾಸಿಟಿ ನಾವು ಈಗಲೇ ಜಾಸ್ತಿ ಮಾಡ್ಕೋಬೇಕು. ಆಗ್ತಾ ಇಲ್ವಾ? ಪ್ರಯತ್ನ ಪಡಿ, ಅದನ್ನ ಅಭ್ಯಾಸ ಮಾಡಿ. ಓಕೆ. ಉಸಿರಾಟದ ಕಡೆ ಗಮನ ಇರಲಿ. Inhale, exhale, inhale, exhale.